ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ದಿಸ್ ಇಂಟರ್ವ್ಯೂ ವಿತ್ ಡಾಕ್ಟರ್ ದೀಪಾ ಕೃಷ್ಣಮೂರ್ತಿ, ಸೀನಿಯರ್ ಕನ್ಸಲ್ಟೆಂಟ್, ಇಂಟರ್ವೆನ್ಷನಲ್ ಕಾರ್ಡಿಯಾಲಜಿಸ್ಟ್. ಅವರು ಇವತ್ತು ನಮ್ಮ ಜೊತೆ 1 ಗಂಟೆ ಟೈಮ್ ಸ್ಪೆಂಡ್ ಮಾಡಿ ತುಂಬ ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡಿದ್ರು, ಅವ್ರ ಬಗ್ಗೆ ಮಾತಾಡಿದ್ರು. ಹಿ ಟಾಕ್ಡ್ ಅಬೌಟ್ ಮೆಡಿಕಲ್ ಪ್ರೊಫೆಷನ್, ಹಿ ಗೇವ್ ಗೈಡೆನ್ಸ್ ಫಾರ್ ಸ್ಟೂಡೆಂಟ್ಸ್ ಹೂ ಆರ್ ಇನ್ SSLC and PUC. Without much delay, let's hear Doctor talk about himself. Of course, my father was working in State Bank of Mysore. He was a manager, transferable job, but luckily inside Karnataka only. So ಹುಟ್ಟಿದ್ ಮೈಸೂರಲ್ಲಿ. ದೆನ್ ಅರ್ಲಿ ಚೈಲ್ಡ್ಹುಡ್ ಹುಣಸೂರ್, ಅದಾದ್ಮೇಲೆ ಸೋಮವಾರಪೇಟೆ, ಕೂರ್ಗಲ್ಲಿ ಸೋಮವಾರಪೇಟೆ ಅಂತ ಇದೆ, ಅಲ್ಲಿ ಫಸ್ಟ್ ಸ್ಟ್ಯಾಂಡರ್ಡ್ ತನಕ. ಅದಾದ್ಮೇಲೆ ಮೋಸ್ಟ್ಲಿ ಅಲ್ಲಿ ಮೈಸೂರಲ್ಲೇ ಓದಿದ್ದು. ಅದಾದ್ಮೇಲೆ ಸ್ಕೂಲ್ ಶಾರದಾ ವಿಲಾಸ್ ಹೈಸ್ಕೂಲ್ ಅಂತ ಇದೆ ಮೈಸೂರಲ್ಲಿ, ಹೈಸ್ಕೂಲ್ ಅಲ್ಲಿ ಮಾಡಿದ್ದು. PUC ಮರಿಮಲ್ಲಪಾಸ್ ಕಾಲೇಜಲ್ಲಿ ಮಾಡಿದ್ದು. ಅದರಲ್ಲಿ PCMB, ಫಸ್ಟ್ PUC, ಸೆಕೆಂಡ್ PUC, ಬಿಕಾಸ್ ಐ ವಾಂಟೆಡ್ ಟು ಗೆಟ್ ಇನ್ ಟು ಮೆಡಿಸಿನ್. ಅದಾದ್ಮೇಲೆ CET ಎಂಟ್ರೆನ್ಸ್, ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಅಂತ ಇತ್ತು ಅವಾಗ. ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ವಾಸ್ ಕಾಮನ್ ಫಾರ್ ಬೋತ್ ಇಂಜಿನಿಯರಿಂಗ್ ಅಂಡ್ ಮೆಡಿಕಲ್. ಸೊ PCMB 4 ಸಬ್ಜೆಕ್ಟ್ದು ಎಂಟ್ರೆನ್ಸ್ ಇರ್ತಾ ಇತ್ತು. 60 marks each. Physics 60, chemistry 60, math 60, biology 60. ಅದರದ್ದು 50% weightage ತಗೊಳ್ಳೋರು. PCM for engineering, PCB for medical. 50% weightage was from second PUC. So 50% ಅದು 50% ಇದು ತಗೊಂಡು ರ್ಯಾಂಕ್ ಲಿಸ್ಟ್ ಪಬ್ಲಿಷ್ ಮಾಡೋರು. ಸೊ ಅದರಲ್ಲಿ ಐ ಗಾಟ್ ಇನ್ ಬೋತ್ ಇಂಜಿನಿಯರಿಂಗ್ ಅಂಡ್ ಮೆಡಿಕಲ್, ಬಟ್ ಆಫ್ ಕೋರ್ಸ್ ಐ ಜಾಯಿಂಡ್ MBBS ಫ್ರಮ್ JSS ಮೆಡಿಕಲ್ ಕಾಲೇಜ್ ಮೈಸೂರು. ಸೊ ಸುತ್ತೂರು ಮಠದವರು ಜಗದ್ಗುರು ಶ್ರೀ ಶಿವರಾತ್ರೀಶ್ವರ ಮೆಡಿಕಲ್ ಕಾಲೇಜ್, ಅಲ್ಲಿ MBBS ಮಾಡಿದ್ದು. MBBS of course is 4.5 years of studying, then 1 year of internship ಅಥವಾ ಹೌಸ್ಮನ್ಶಿಪ್ ಅಂತ ಹೇಳ್ತೀವಿ. ಸೊ 5.5 years total. 93 I joined MBBS. 99 I completed, 98 I completed my MBBS, and 99 I completed my internship. So I was the first rank to Mysore University. ಅವಾಗ ಮೈಸೂರು ಯೂನಿವರ್ಸಿಟಿ ಅಂತ ಇತ್ತು. ಮೈಸೂರು ಯೂನಿವರ್ಸಿಟಿ ವಾಸ್ ಇನ್ಕ್ಲೂಡಿಂಗ್ ಮೈಸೂರು ಮೆಡಿಕಲ್ ಕಾಲೇಜ್, ವಿಚ್ ವಾಸ್ ಅ ಗವರ್ಮೆಂಟ್ ಮೆಡಿಕಲ್ ಕಾಲೇಜ್, JSS ಮೆಡಿಕಲ್ ಕಾಲೇಜ್, ವಿಚ್ ವಾಸ್ ಅ ಪ್ರೈವೇಟ್ ಮೆಡಿಕಲ್ ಕಾಲೇಜ್, ಅಂಡ್ ಆದಿಚುಂಚನಗಿರಿ, ಬೆಳ್ಳೂರು. These 3 were included in Mysore University. ಮೈಸೂರು ಯೂನಿವರ್ಸಿಟಿ ಇತ್ತು, ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಇತ್ತು, ಕರ್ನಾಟಕ ಯೂನಿವರ್ಸಿಟಿ ಇತ್ತು. ಸೊ ದೇರ್ ವರ್ 3-4 ಯೂನಿವರ್ಸಿಟೀಸ್ ಅವಾಗ. ಈಗ ಎಲ್ಲಾನು ಕಂಬೈನ್ ಮಾಡ್ಬಿಟ್ಟು ರಾಜೀವ್ ಗಾಂಧಿ ಮೆಡಿಕಲ್ ಯೂನಿವರ್ಸಿಟಿ ಅಂತ ಮಾಡಿದ್ದಾರೆ. ಆಲ್ ಓವರ್ ಕರ್ನಾಟಕ, ಆಲ್ ಮೆಡಿಕಲ್ ಕಾಲೇಜಸ್ ಕಮ್ ಅಂಡರ್ ದಟ್ ಎಕ್ಸೆಪ್ಟ್ ದಿ ಡೀಮ್ಡ್ ಇನ್ಸ್ಟಿಟ್ಯೂಷನ್ಸ್. ಸೊ ಮೈಸೂರು ಮೆಡಿಕಲ್ ಕಾಲೇಜು, JSS ಮೆಡಿಕಲ್ ಕಾಲೇಜು, ಆದಿಚುಂಚನಗಿರಿ 3 ಸೇರಿದ್ದು ಮೈಸೂರು ಯೂನಿವರ್ಸಿಟಿ. ಸೊ ಐ ಸ್ಟುಡ್ ಫಸ್ಟ್ ಇನ್ ಮೈ ಫೈನಲ್ MBBS. ಸೊ ಅವಾಗೊಂದು 7 ಗೋಲ್ಡ್ ಮೆಡಲ್ಸ್, 3-4 ಅವಾರ್ಡ್ಸ್ ಎಲ್ಲ ಬಂತು. ಅದಾದ್ಮೇಲೆ ಐ completed my internship. ಅದಾದ್ಮೇಲೆ I wrote my all India medical entrance for MD MS seats. ಪೋಸ್ಟ್ ಗ್ರಾಜುಯೇಷನ್ಗೆ ಆಲ್ ಇಂಡಿಯಾ ಎಂಟ್ರೆನ್ಸ್ ಅಂತ ಇತ್ತು. ಈಗ ನೀಟ್ ಎಕ್ಸಾಮ್ ಆಗಿದೆ ಅದು. ಅವಾಗ ಆಲ್ ಇಂಡಿಯಾ MD MS ಎಂಟ್ರೆನ್ಸ್ ಅಂತ ಇತ್ತು. ಇನ್ ದಟ್ ಐ ಸ್ಟುಡ್ 46th rank in all India level. Then I went to Jaipur. I did my MD general medicine from Savai Mansingh Medical College, Jaipur, 3 years. Then I came back to Bangalore. I joined Satya Sai Institute of Higher Medical Sciences, Whitefield allide, Bangalore alli. Alli I joined for my DNB cardiology, which is a specialization training after medicine in cardiology, for 3 years. In DNB cardiology I again stood first in the all India level. So I got the first rank in DNB cardiology exam. I got the gold medal, Wazir gold medal anta ondide. Wazir was one of the cardiologists from AIIMS, one of the earliest cardiologists. Our ಹೆಸರಲ್ಲಿ ಒಂದು ಗೋಲ್ಡ್ ಮೆಡಲ್ ಇದೆ. ಸೊ ಐ ಗಾಟ್ ದಟ್. ಆಫ್ಟರ್ ದಟ್ ಆಫ್ ಕೋರ್ಸ್ ಐ ಜಾಯಿಂಡ್ ಪ್ರಾಕ್ಟಿಸ್. ಐ ವರ್ಕ್ಡ್ ಇನ್ ವೈದೇಹಿ ಮೆಡಿಕಲ್ ಕಾಲೇಜ್ ಫಾರ್ 2 years. Then I worked in Fortis Hospital for 3 years. And in the last 7.5 years, I'm working at Sakra World Hospital, Bangalore, which is situated on Marathalli Outer Ring Road, as senior consultant cardiologist. So this was basically about
ಎಜುಕೇಶನ್ ಅಂಡ್ ಟ್ರೈನಿಂಗ್ ಅಂಡ್ ಫರ್ದರ್ ಟ್ರೈನಿಂಗ್. ಸೊ ಅದು ಕೇಳಿಸ್ಕೊಂಡಾಗನೇ ಸ್ವಲ್ಪ ಮಟ್ಟಿಗೆ ಅರ್ಥ ಆಗಿರ್ಬೇಕು ಮೆಡಿಸಿನಲ್ ಇಂಟ್ರೆಸ್ಟ್ ಅವ್ರಿಗೆ ಇರೋರಿಗೆ, ದಟ್ ಇಟ್ ಟೇಕ್ಸ್ ಅ ಲಿಟಲ್ ಲಾಂಗರ್ ಇನ್ ದ ಸೆನ್ಸ್, especially if you want to become a specialist in some particular area like cardiology or neurology or nephrology, ಈ ತರ ಬೇಕಾದಷ್ಟು ಸ್ಪೆಷಾಲಿಟೀಸ್ ಇದೆ. MBBS ಮಾಡ್ಬೇಕು ಫಸ್ಟ್ 5.5 years, ಅದಾದ್ಮೇಲೆ 3 years of MD, another 3 years of specialization. So totally at least if there are no gaps in between, 12 to 13 years ಆಗತ್ತೆ to complete your training and education and start working. ಸರ್ ನೀವು 10th ಅಲ್ಲೇ ಡಿಸೈಡ್ ಮಾಡ್ಬಿಟ್ಟಿದ್ರಾ ಮೆಡಿಸಿನ್ ಮಾಡೋದು ಅಂತ? ಹಾ, 10th ಇನಿಷಿಯಲಿ ಪ್ರಾಬ್ಲಿ ಸ್ಕೂಲಲ್ಲಿ ಇದ್ದಾಗ ಅಷ್ಟು ಐಡಿಯಾ ಇರ್ಲಿಲ್ಲ ಏನ್ ಮಾಡ್ಬೇಕು ಅಂತ. ಸ್ಟಿಲ್ ಡಿಸೈಡಿಂಗ್ ಇಂಜಿನಿಯರಿಂಗ್ ಮಾಡ್ಬೇಕಾ, ಮೆಡಿಕಲ್ ಮಾಡ್ಬೇಕಾ, ಇನ್ನೇನಾರ ಮಾಡ್ಬೇಕಾ ಅಂತ. ಬಟ್ ಯಾ, ಬೈ ದ ಟೈಮ್ ಐ ಹ್ಯಾಡ್ ಫಿನಿಶ್ಡ್ ಮೈ 10th ಐ ವಾಸ್ ಫೇರ್ಲಿ ಸರ್ಟನ್ MBBS ಮಾಡ್ಬೇಕು ಅಂತ. ನಮ್ಮ ಮನೆಯಲ್ಲಿ ಯಾರು ಡಾಕ್ಟರ್ ಇರ್ಲಿಲ್ಲ, ನಮ್ಮ ಇಡೀ ಫ್ಯಾಮಿಲಿನಲ್ಲೇ ಯಾರು ಡಾಕ್ಟರ್ ಇಲ್ಲ. ಐ ಆಮ್ ದ ಫಸ್ಟ್ ಡಾಕ್ಟರ್. So my mother was very much instrumental in wanting me to become a doctor, because ನಮ್ಮ ಮನೇಲೆ ಯಾರೋ ಡಾಕ್ಟರ್ ಇಲ್ಲ, ಯಾರೋ ಒಬ್ರು ಮಾಡ್ಬೇಕು, it is important. Because some incidents which had happened in the family where, ಯಾರಿಗೋ ಮೆಡಿಕಲ್ ಅಟೆನ್ಷನ್ ಬೇಕಾಗಿತ್ತು, ಸರಿಯಾಗಿ ಸಿಕ್ಲಿಲ್ಲ, hospital or doctor was not available on time, some things like that, a few events here and there. Plus the fact that there was no doctor in the family, my mother wanted me to become a doctor. So that is what, and I was also interested in becoming a doctor. And by 10th I had decided, so I took PCMB and studied. Of course, both we used to study everything. ಆ ತರ ಮೆಡಿಸಿನ್ ಅಂತ ಬರೀ ಬಯಾಲಜಿ ಓದೋದು ಅಂತ ಏನಿಲ್ಲ, PCMB ಎಲ್ಲ ಸಬ್ಜೆಕ್ಟ್ ಓದ್ತಾ ಇದ್ವಿ. ಬಿಕಾಸ್ at the end of 12th you have to write the entrance. You generally write both the things and then take a call. ಕೆಲವರೆಲ್ಲ ಆ ಟೈಮಲ್ಲೂ ಡಿಸೈಡ್ ಮಾಡೋರು ಇದ್ರು. ಅದಾದ್ಮೇಲೆ ತುಂಬಾ ಅಲ್ಲಿ ತನಕ ಇಂಜಿನಿಯರಿಂಗ್ ಅನ್ಕೊಂಡವರು ಮೆಡಿಸಿನ್ ಹೋಗಿದ್ದು, ಅಲ್ಲಿ ತನಕ ಮೆಡಿಸಿನ್ ಅನ್ಕೊಂಡವ್ರು ಇಂಜಿನಿಯರಿಂಗ್ ಹೋಗಿದ್ದು. ಬಿಕಾಸ್ ಅಂತಂದ್ರೆ ಏನೋ 16-17 ವರ್ಷ ವಯಸ್ಸಾಗಿರುತ್ತೆ. ಆ ಟೈಮಲ್ಲಿ ಅಷ್ಟು ಮೆಂಟಲ್ ಮೆಚುರಿಟಿನೂ ಇರಲ್ಲ ಏನು ಮಾಡ್ಬೇಕು ಅಂತ. ಯಾರೋ ಹೇಳಿದ್ ಕೇಳ್ಕೊಂಡು ಅದ್ ಮಾಡ್ಕೊಂಡು, ಅಥವಾ ಏನೋ ಒಂದು ಮೆಂಟಲ್ ಇಮೇಜ್ ಇಟ್ಕೊಂಡು ಇದ್ ಮಾಡ್ಬೇಕು ಅಂತ ಅನ್ಕೊಳ್ಳೋದು ಇರುತ್ತೆ. ಬಿಕಾಸ್ ಇಫ್ ಯು ಸಿ US, ಅಷ್ಟು ಬೇಗ ಡಿಸೈಡ್ ಮಾಡ್ಬೇಕಾಗಲ್ಲ. ಅವರು +2 ಮಾಡಿ ಆಮೇಲೆ ಗ್ರಾಜುಯೇಷನ್ ಮಾಡಿ ಅದಾದ್ಮೇಲೆ ದೇ ಗೆಟ್ ಇನ್ ಟು ಮೆಡಿಸಿನ್ ಆರ್ ಇಂಜಿನಿಯರಿಂಗ್ ಆರ್ ಎನಿ ಸ್ಪೆಸಿಫಿಕ್ ಸ್ಟ್ರೀಮ್. I feel that system is slightly better because ಅಷ್ಟೊತ್ತಿಗೆ ಸ್ವಲ್ಪ ಮೆಂಟಲ್ ಮೆಚುರಿಟಿ ಬಂದಿರುತ್ತೆ, and you will have a slightly better idea than a 16 or 17-year-old deciding what to do with his life. ಕರೆಕ್ಟ್. ಈಗ ಅದೇ ಸಿಚುವೇಶನ್ ಆಗಿರೋದು. ಲಾಟ್ ಆಫ್ ಕಿಡ್ಸ್ ದೇ ಹ್ಯಾವ್ ಟು ಡಿಸೈಡ್ ವೆದರ್ ದೇ ವಾಂಟ್ ಟು ಗೋ ಟು ನೀಟ್ ಕೋಚಿಂಗ್ ಆರ್ IIT JEE ಕೋಚಿಂಗ್ at 15-16 and sometimes even earlier ಅಲ್ವಾ. ಎಷ್ಟೊಂದು 14-15 ವರ್ಷಕ್ಕೆ 8th ಸ್ಟ್ಯಾಂಡರ್ಡ್ಗೆ ಶುರು ಮಾಡ್ಬಿಡ್ತಾರೆ, ಈಗಲಿಂದ IIT ಮಾಡಿ, ಈಗಲಿಂದ ನೀಟ್ ಮಾಡಿ ಅಂತ. ಬಯಾಲಜಿಲಿ in your opinion, what kind of mindset is best suited or will flourish when it comes to medicine? ಯಾವ ತರ qualities ಬೇಕಾಗುತ್ತೆ? See, to think that somebody is good in biology so they'll become a good doctor is totally wrong. Or somebody is not good in maths so they will become a good doctor is also wrong. Somebody is good in biology, they cannot become an engineering is also, they cannot become a good engineering is also wrong. Nothing to do with subject knowledge according to me. Of course, life sciences ಅಲ್ಲಿ ಇಂಟ್ರೆಸ್ಟ್ ಇರಬೇಕು. ಬಯಾಲಜಿನಲ್ಲಿ ಸ್ವಲ್ಪ ಬೇಸಿಕ್ ಇಂಟ್ರೆಸ್ಟ್ ಇಲ್ಲದೆ ಇದ್ರೆ ಡಾಕ್ಟರ್ ಆಗೋದು ಕಷ್ಟ. ಸೇ PUC ಲೆವೆಲ್ ಹೊತ್ಗೆನೆ ಡಿಸೆಕ್ಷನ್ಸ್, ಕಾಕ್ರೋಚ್ ಡಿಸೆಕ್ಷನ್ ಇರ್ಬೋದು, ಫ್ರಾಗ್ ಡಿಸೆಕ್ಷನ್ ಇರ್ಬೋದು, ಇದು ಸ್ವಲ್ಪನಾರ ಇಂಟ್ರೆಸ್ಟ್ ಇರ್ಬೇಕು ಅಷ್ಟೊತ್ತಿಗೆ. Anatomy, physiology, how things work in a human body or in say an animal body or whatever. ಸ್ವಲ್ಪ ಇಂಟ್ರೆಸ್ಟ್ ಲೈಫ್ ಸೈನ್ಸಸ್ ಇಲ್ಲದೆ ಇದ್ರೆ of course you cannot get into medicine. But most importantly than any particular subject interest, I feel, as you told earlier, one is patience. That it is something which will take a longer time to complete education, to become a doctor, to start working. And attitude, what we call towards life in general, towards career in specific, to say to tough situations, how you handle matters a lot. Your communication skills, most importantly, because you have to talk to so many patients who come from different walks of life. ಬೇರೆ ಬೇರೆ ತರದ ಪೇಷಂಟ್ಸ್ ಬರ್ತಾರೆ.
ಒಂದೇ ತರ ಪೇಷಂಟ್ಸ್ ಬರಲ್ಲ. ಕೆಲವ್ರು ಬಡವರು ಇರ್ಬೋದು, ಕೆಲವ್ರು ಶ್ರೀಮಂತರು ಇರ್ಬೋದು, ಕೆಲವ್ರು ಎಜುಕೇಟೆಡ್ ಇರ್ಬೋದು, ಕೆಲವ್ರು ಅನ್ಎಜುಕೇಟೆಡ್ ಇರ್ಬೋದು, ಕೆಲವರು ಕಾಯಿಲೆ ಬಗ್ಗೆ ಅಥವಾ ತಮ್ಮ ಬಗ್ಗೆ ದೇಹದ ಬಗ್ಗೆ ತಿಳ್ಕೊಂಡವ್ರು ಇರ್ಬೋದು, ಏನು ಗೊತ್ತಿಲ್ಲದೆ ಇರೋರು ಇರ್ಬೋದು. ಅಗೇನ್ ಜನಗಳಲ್ಲೂ ಪೇಷನ್ಸ್ ಇರೋರು ಇರ್ತಾರೆ. ಪೇಷಂಟ್ಸ್ ಅಲ್ಲಿ ಪೇಷನ್ಸೇ ಇಲ್ಲ, ತುಂಬಾ ಪ್ರಾಬ್ಲಮ್ಯಾಟಿಕ್ ಜನಗಳು ಇರ್ತಾರೆ. ಎಲ್ಲಾ ತರದ ಜನಗಳನ್ನ ಹ್ಯಾಂಡಲ್ ಮಾಡೋ ಒಂದು ಕಮ್ಯುನಿಕೇಶನ್ ಸ್ಕಿಲ್ ಅಂಡ್ ದಟ್ ಕನೆಕ್ಟ್ ಶುಡ್ ಬಿ ದೇರ್. If you are somebody who cannot really talk to people, who cannot really get across your point, you cannot communicate, it may become difficult as a doctor. Ekandre being a doctor, of course, procedures ಮಾಡಬೇಕು, ಒಂದು ಸರ್ಜರಿ ಮಾಡಬೇಕು, ಔಷಧಿಗಳು ಬರ್ಕೊಡ್ಬೇಕು, ಟೆಸ್ಟ್ಗಳು ಮಾಡಬೇಕು, ಅದೆಲ್ಲ ಒಂದು ಪಾರ್ಟ್. ಆದ್ರೆ 50% part is about communication. You have to talk to the patient, you have to talk to the family, you have to make them understand what is the problem and what you are going to do, what to expect from the treatment. It is a very complex system, because human interactions, whenever they are there, it will require a lot more of your mental faculties, not just intelligence, not just knowledge. It requires an adjustment, a constant adjustment, learning. ಈಗ ಒಬ್ರು ಬರ್ತಾರೆ ನನ್ನ ಹತ್ರ, ಏನೋ ಒಂದು ಪ್ರಾಬ್ಲಮ್ ಇರುತ್ತೆ ಅವ್ರಿಗೆ. ಅವ್ರ ಪ್ರಾಬ್ಲಮ್ ಸಾರ್ಟ್ ಔಟ್ ಮಾಡೋದು ಒಂದು ಪಾರ್ಟ್. ಅವ್ರಿಗೆ ಅದನ್ನ ಕಮ್ಯುನಿಕೇಟ್ ಮಾಡಿ ಅರ್ಥ ಮಾಡಿಸಿ, ಟು ಮೇಕ್ ದಟ್ ಪರ್ಸನ್ ಫಾಲೋ ಮೈ ಇನ್ಸ್ಟ್ರಕ್ಷನ್ಸ್, ಟು ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ಗೋಯಿಂಗ್ ಆನ್ ಇಸ್ ಅನದರ್ ಪಾರ್ಟ್. ಸೊ ಕಮ್ಯುನಿಕೇಶನ್ ಸ್ಕಿಲ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಯು ಶುಡ್ ಹ್ಯಾವ್ ದಟ್ ಇಂಟ್ರೆಸ್ಟ್ ಬೇಸಿಕಲಿ ಟು ಹೆಲ್ಪ್ ಸಂಬಡಿ, ಟು ಕಮ್ಯುನಿಕೇಟ್ ವಿತ್ ಸಂಬಡಿ, ಟು ಹ್ಯಾವ್ ದಟ್ human ಬಾಂಡಿಂಗ್, to have that understanding. That becomes more important. Intelligence and skill are of course required. In addition to that, a lot more things are required, which of course doctors learn with time. It is not that on the 10 ವರ್ಷ 12 ವರ್ಷ ಟ್ರೈನಿಂಗ್ ಆದ ತಕ್ಷಣ ರೆಡಿ ಆಗ್ಬಿಡ್ತಾರೆ ಅಂತ ಹೇಳಕ್ಕಾಗಲ್ಲ. They are just trained. It will take some experience, seeing more and more patients. Even at this age of 45, I learn every day. In the sense, communication ಇರ್ಬೋದು, ಹೊಸ ಡೆವಲಪ್ಮೆಂಟ್ಸ್ ಇರ್ಬೋದು, ಹೊಸ information which comes through research ಇರ್ಬೋದು. There is a constant, of course, that is there in all professions. No profession can say that my learning is over, I just work now ಅಂತ ಹೇಳಕ್ಕಾಗಲ್ಲ. In medicine it is even more important. Every day new discoveries are happening, every day new research is coming. ಈಗ ಕೋವಿಡ್ ಬಂದಿದೆ ಕಳೆದ 1.5 ವರ್ಷದಿಂದ. ಅದಕ್ಕೆ ಮುಂಚೆ ನಮ್ಗೆ ಯಾರಿಗೂ ಗೊತ್ತೇ ಇರಲಿಲ್ಲ ಕೋವಿಡ್ ಅಂದ್ರೆ ಏನಂತ. ಈಗ all of us have to learn what is COVID, what happens, ಅದನ್ನ ಹೇಗೆ ಟ್ರೀಟ್ ಮಾಡೋದು, ಏನ್ ಪ್ರಾಬ್ಲಮ್ಸ್ ಆಗುತ್ತೆ. So it is a constant learning on the knowledge front. And on the other front, with each patient we interact, ಒಂದೊಂದು patient ನ ಟ್ರೀಟ್ಮೆಂಟ್ ಮಾಡ್ದಂಗು ನೋಡ್ದಂಗು ನಾವು ಕಲಿತೀವಿ. ಹೇಗೆ ಜನಗಳನ್ನ ಹ್ಯಾಂಡಲ್ ಮಾಡೋದು, ಹೇಗೆ ಜನಗಳನ್ನ ಕನ್ವಿನ್ಸ್ ಮಾಡೋದು, ಹೇಗೆ ಡಿಫಿಕಲ್ಟ್ ಜನಗಳಿಗೆ ಅರ್ಥ ಮಾಡಿಸೋದು. ಈಗ ತುಂಬಾ ಅನ್ಎಜುಕೇಟೆಡ್ ಇರ್ತಾರೆ, ಅವ್ರಿಗೆ ಏನು ಗೊತ್ತಿರಲ್ಲ, ನೀವೇ ಎಲ್ಲ ಮಾಡಿ ಅಂತಾರೆ. ಇನ್ ಕೆಲವರು ತುಂಬಾ ಎಜುಕೇಟೆಡ್ ಇರ್ತಾರೆ, ಅವರಿಗೆ ತುಂಬಾ ಡೌಟ್ಗಳು ಇರುತ್ತೆ ಕಾಯಿಲೆ ಬಗ್ಗೆ, ಟ್ರೀಟ್ಮೆಂಟ್ ಬಗ್ಗೆ. ಸೊ ಎಲ್ಲರ ಹತ್ರ ಡೀಲ್ ಮಾಡೋದು, ಯು ನೀಡ್ ಪೇಷನ್ಸ್, you need constant improvisation on your communication skills, you need that connect with people. So if you are somebody who doesn't really enjoy interacting with people, who doesn't really enjoy communicating with people, it may not be a good profession. And to enter into the profession purely with the mindset of making money is also not good. Of course, as a doctor, once you become successful, you will make a decent living, salaries chanag barutte, you will have a good life, but you will have to put a lot more effort compared to other professions. I feel medical profession is not an easy profession, because to make the same amount of money as a doctor, say compared to an engineer or compared to a businessman or compared to some other field, you will have to put a lot more effort. So money in a main idea idre, maybe this is not the correct profession. You should also have a little bit of interest in the subject and a little bit of interest in the overall, humanity. ಜನಗಳ ಬಗ್ಗೆ ಸ್ವಲ್ಪ ಏನಂತಾರೆ, ಒಂದು ಎಂಪತಿ ಅಂತ ಹೇಳ್ತೀವಿ. ಜನಗಳ ಜೊತೆ ಒಂದು ಒಳ್ಳೆ ಭಾವನೆ ಇರ್ಬೇಕು. ಇವ್ರಿಗೆ ಒಳ್ಳೇದ್ ಮಾಡ್ಬೇಕು, ಜನಗಳು ಓದಾಡ್ತಾ ಇದಾರೆ, ಕಾಯಿಲೆಯಿಂದ ಸಫರ್ ಆಗ್ತಾ ಇದಾರೆ, ಅವ್ರಿಗೆ ಹೆಲ್ಪ್ ಮಾಡ್ಬೇಕು. ಕಮ್ಯುನಿಟಿ, ಯು ಆರ್ ಎ ಪಾರ್ಟ್ ಆಫ್ ಕಮ್ಯುನಿಟಿ ಆಸ್ ಅ ಡಾಕ್ಟರ್. ಸೊ ಯು ಹ್ಯಾವ್ ಎ ಲಾಟ್ ಆಫ್ ರೆಸ್ಪಾನ್ಸಿಬಿಲಿಟಿ. You have responsibility towards yourself and your family, of course, but towards the community, towards the population, to the country, you have a responsibility as a doctor. So adanella artha madkondo, you should be ready to give, a significant part of your life to studying
And then as a professional, as a doctor also, you have to give a far more amount of time to your profession than your personal life. ಸೊ ಸ್ವಲ್ಪ ಸ್ಯಾಕ್ರಿಫೈಸಸ್ ಮಾಡ್ಬೇಕಾಗತ್ತೆ ಎಷ್ಟೋ ಸಲ. ಈಗ ನಾನು ಕಾರ್ಡಿಯೋಲಜಿಸ್ಟ್ ಆಗಿದ್ದೀನಿ, ಕಳೆದ ಈಗ 2006 ಇಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಅಂತಂದ್ರೆ 15 ವರ್ಷ ಆಯ್ತು. ಈಗನೂ ಸಂಡೇಸ್ ಕೆಲವು ಸಡನ್ ಆಗಿ ಎಮರ್ಜೆನ್ಸಿಗೆ ಹೋಗ್ಬೇಕಾಗತ್ತೆ, ಸಡನ್ ಆಗಿ ಮಿಡ್ ನೈಟ್ ಅಲ್ಲಿ ಎದ್ದು ಹೋಗ್ಬೇಕಾಗತ್ತೆ, ಎಲ್ಲೋ ಒಂದು ಫಂಕ್ಷನ್ ಅಲ್ಲೋ ಅಥವಾ ಮೂವಿನಲ್ಲೋ ಇರ್ತೀನಿ ಫ್ಯಾಮಿಲಿ ಜೊತೆ, ಅವಾಗ ಸಡನ್ ಆಗಿ ಎಮರ್ಜೆನ್ಸಿ ಕಾಲ್ ಬರುತ್ತೆ, ಹೋಗ್ಬೇಕಾಗತ್ತೆ. ಸೊ ಈಚ್ ಡಾಕ್ಟರ್ ಇಸ್ ಡಿಫ್ರೆಂಟ್. ಕಾರ್ಡಿಯಾಲಜಿನಲ್ಲಿ ಈ ತರ ಇರುತ್ತೆ, ನ್ಯೂರೋ ಸರ್ಜನ್ ಆಗಿರೋರಿಗೆ ಬೇರೆ ತರ ಎಮರ್ಜೆನ್ಸೀಸ್ ಇರುತ್ತೆ, ಆರ್ಥೋಪಿಡಿಷನ್ಗೆ ಬೇರೆ ತರ ಎಮರ್ಜೆನ್ಸೀಸ್ ಇರುತ್ತೆ, ಆಬ್ಸ್ಟೆಟ್ರಿಷಿಯನ್ಸ್ ಅಂದ್ರೆ ಮಗುನ ಯಾರು ಡೆಲಿವರಿ ಮಾಡಿಸ್ತಾರೆ ಅವ್ರಿಗೆ ಬೇರೆ ತರ ಎಮರ್ಜೆನ್ಸೀಸ್ ಇರುತ್ತೆ. ಬಟ್ ಆಲ್ ಡಾಕ್ಟರ್ಸ್ ವಿಲ್ ಹ್ಯಾವ್ ದೇರ್ ಓನ್ emergencies and time where they may have to sacrifice a good amount of their personal time at times. So you have to be ready. ನಾನು ಈಗ ಬರಲ್ಲ ಅಂತ ಹೇಳಕ್ಕಾಗಲ್ಲ. ಎಷ್ಟೋ ಸಲ you may be the only person who is available. So it requires a certain amount of sacrifice during education and later as a professional. Of course, as you become more and more senior, you will get a little more time for yourself because you will have more juniors under you, you will have more colleagues to handle these things. But as a doctor, you have to be ready to sacrifice some amount of time, maybe sacrifice some amount of money also, in the sense you may not make as much money as other professionals who are the same age as you, who got into other professions. ಸೊ ಇದನ್ನ ಕಂಪೇರ್ ಮಾಡಕ್ಕಾಗಲ್ಲ. ನಾನ್ 45 ವರ್ಷ ಆಗಿದೆ, ನಾನ್ ಡಾಕ್ಟರ್, ನಾನು ಇಷ್ಟು ದುಡ್ಡು ಮಾಡ್ತಾ ಇದ್ದೀನಿ, ಅವನು ಇಂಜಿನಿಯರ್ ಇಷ್ಟು ದುಡ್ಡು ಮಾಡ್ತಾ ಇದ್ದಾನೆ, ಆತರ ಕಂಪೇರ್ ಮಾಡಕ್ಕಾಗಲ್ಲ. ದಿಸ್ ಇಸ್ ಅ ಡಿಫ್ರೆಂಟ್ ಪ್ರೊಫೆಷನ್ ಅಂಡ್ ಇಟ್ ರಿಕ್ವೈರ್ಸ್ ಎ ಡಿಫ್ರೆಂಟ್ ಮೈಂಡ್ ಸೆಟ್. ಬಿಸ್ನೆಸ್ ತರ ಅಲ್ಲ, ಇಷ್ಟು ದುಡ್ಡು ಹಾಕಿದೀನಿ ಇಷ್ಟು ಲಾಭ ಬರುತ್ತೆ, ಇಷ್ಟು ವರ್ಷ ನಾನು ಕೆಲಸ ಮಾಡಿದೀನಿ ಇಷ್ಟು ದುಡ್ಡು ಮಾಡ್ತೀನಿ, ಆತರ ಮೆಂಟಾಲಿಟಿಯಿಂದ ಬರಕ್ಕಾಗಲ್ಲ. ಯು ಹ್ಯಾವ್ ಟು ಬಿ ಎ ಲಿಟಲ್ ಮೋರ್ ಓಪನ್ ಮೈಂಡೆಡ್, ಎ ಲಿಟಲ್ ಮೋರ್ ಪೇಷಂಟ್. ಅಂದ್ರೆ ಫ್ರಮ್ ವಾಟ್ ಐ ಅಂಡರ್ಸ್ಟುಡ್, ಕಮಿಟ್ಮೆಂಟ್ ಇಸ್ ದ ನಂಬರ್ ಒನ್ ಥಿಂಗ್ ಅಲ್ವಾ? ಯು ನೀಡ್ ಕಮಿಟ್ಮೆಂಟ್ ಟು ದ ಪ್ರೊಫೆಷನ್. ಹೌದು. ನೀವು ಪೇಷಂಟ್ ಅನ್ನ ಗುಣಪಡಿಸಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಅಲ್ಲೇ ಯು ಲಾಸ್ಟ್ ದಿ ಪ್ಲಾಟ್ ಈಸ್ ವಾಟ್ ಐ ಅಂಡರ್ಸ್ಟುಡ್. ಆಮೇಲೆ ಕಮಿಟ್ಮೆಂಟ್ ಟು ಪೇಷನ್ಸ್ ಮತ್ತೆ ಡೆಡಿಕೇಶನ್, ಕಮ್ಯುನಿಕೇಶನ್ ಎಲ್ಲ ತುಂಬಾನೇ ಇಂಪಾರ್ಟೆಂಟ್. ಬರೀ ಬಯಾಲಜಿ, ಮ್ಯಾಥ್ಸ್, ಓಕೆ ಮ್ಯಾಥ್ಸ್ ಬರಲ್ಲ MBBS ಮಾಡ್ತೀನಿ, ಬಯಾಲಜಿ ನಂಗೆ ತಲೆಗೆ ಹತ್ತಲ್ಲ, ಚಿತ್ರ ಬಿಡ್ಸಕ್ಕಾಗಲ್ಲ, ಅದಕ್ಕೆ ನಾನು ಇಂಜಿನಿಯರಿಂಗ್ ಮಾಡ್ತೀನಿ. I mean, that is the mentality I've heard. Even last week ಬಂದವರು ಹೇಳ್ತಾ ಇದ್ರು, ನಂಗೆ ಡಯಾಗ್ರಾಮ್ ಬರೀಕ್ ಬರಲ್ಲ, ಅದಕ್ಕೆ ನಾನು ಇಂಜಿನಿಯರಿಂಗ್ ಹೋದೆ ಅಂತ. ಅಲ್ಲ, ಅದು ಎಷ್ಟೋ ಜನ ಡಾಕ್ಟರ್ಗಳು ಕೂಡ, ನಾನು ಈಗನು ಐ ಡೋಂಟ್ ಥಿಂಕ್ ಮೈ ಸೆಲ್ಫ್ ಆಸ್ ಸಂಬಡಿ ಹೂ ಕ್ಯಾನ್ ಡ್ರಾ ವೆರಿ ವೆಲ್. ಡ್ರಾಯಿಂಗ್ ಬರ್ಬೇಕು ಅವಾಗ್ಲೇ ಡಾಕ್ಟರ್ ಆಗೋದು ಅಂತ ಏನಿಲ್ಲ. ಯು ಶುಡ್ ಬಿ ಏಬಲ್ ಟು ಮೇಕ್ ಮೀನಿಂಗ್ಫುಲ್ ಡಯಾಗ್ರಾಮ್ಸ್. ಇಟ್ ಡಸಂಟ್ ಮೀನ್ ಆರ್ಟಿಸ್ಟಿಕ್ ಡಯಾಗ್ರಾಮ್ಸ್. ಮೀನಿಂಗ್ಫುಲ್ ಡಯಾಗ್ರಾಮ್ಸ್ ಮಾಡಕ್ ಬಂದ್ರೆ ಸಾಕು. ಸೊ ದಿಸ್ ವಾಸ್ ಆಲ್ ದಿ ಡಿಫಿಕಲ್ಟ್ ಪಾರ್ಟ್ಸ್ ಆಫ್ ಬೀಯಿಂಗ್ ಎ ಡಾಕ್ಟರ್ ಅಲ್ವಾ? ಅಂದ್ರೆ ಬೇರೆಯವ್ರು ಜಾಸ್ತಿ ದುಡ್ಡು ಮಾಡ್ಬೋದು, ನೀವು ಜಾಸ್ತಿ ಓದ್ಬೇಕಾಗತ್ತೆ, ಆಮೇಲೆ ಟೈಮಿಂಗ್ ಎಲ್ಲ ಇಲ್ಲ. ವಾಟ್ ಆರ್ ದಿ happy parts of being a doctor? I mean, when do you get most happy part of being a doctor is you will never feel useless. At any point, at any day, you are doing something meaningful. ನೀವು ಜಸ್ಟ್ ಒಂದು ಔಟ್ ಪೇಷಂಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಕುತ್ಕೊಂಡು ಪೇಷಂಟ್ಸ್ ನ ನೋಡ್ತಾ ಇರ್ಬೋದು, ಅಥವಾ ನೀವು ವಾರ್ಡ್ ಅಲ್ಲಿ ಪೇಷಂಟ್ಸ್ ನ ರೌಂಡ್ಸ್ ಮಾಡ್ತಾ ಇರ್ಬೋದು, ಅಥವಾ ಆಪರೇಷನ್ ಥಿಯೇಟರ್ ಅಲ್ಲಿ ಆಪರೇಷನ್ ಮಾಡ್ತಾ ಇರ್ಬೋದು. But any point, you are doing something meaningful. You are creating a difference to someone's life. ಒಬ್ರು BP ಜಾಸ್ತಿ ಅಂತ ಬರ್ತಾರೆ, ಒಬ್ರು ಜ್ವರ ಅಂತ ಬರ್ತಾರೆ, ಒಬ್ರು ಹೊಟ್ಟೆ ನೋವು ಅಂತ ಬರ್ತಾರೆ. These are all people who are suffering with something or the other. It may be as bad as a heart attack where somebody could die. It may be as bad as a stroke where they may lose function of one hand and leg. It may be a very bad thing like cancer, which can affect your life. Or it may be very simple like a bad stomach pain which needs treatment to be done immediately. Or it may be a fever from which patient is suffering. Basically, namatra baror ellarunu, they are suffering with something, and you are the person who are going to give relief. It is a huge thing. Whenever somebody is suffering, when you give relief to them, it's a huge thing. You are making a difference in their life. Sometimes you are saving their life, like in a heart attack or something major. Sometimes you are giving them relief from whatever is troubling them badly. At any point of time, even say you are giving a lecture to say 100 people about health, you are still making a difference. Many of them will take home a good message that they should improve their health, they should exercise, they should get good diet,
They should understand the problems of different health conditions. Even when you're, say, giving a talk, even when you're not giving, even when you're not treating patients, you are making a difference in someone's life. So one of the few professions where you can say that, yes, what I do makes a difference in somebody's life. What I do saves somebody's life. What I do will save somebody's leg. What I do will save somebody's family. ಈಗ ಒಬ್ರು ಮನೆಯಲ್ಲಿ ಒಬ್ರಿಗೆ ಹಾರ್ಟ್ ಅಟ್ಯಾಕ್ ಆಯ್ತು, ಅವ್ರ ಹೆಂಡತಿ ಮಕ್ಕಳು ಎಲ್ಲರೂ ಅವ್ರ ಮೇಲೆ ಡಿಪೆಂಡೆಂಟ್ ಆಗಿರ್ತಾರೆ. ಯು ವಿಲ್ ಸೇವ್ ಹಿಸ್ ಲೈಫ್. ಇಟ್ಸ್ ಅ ಹ್ಯೂಜ್ ಥಿಂಗ್ ಫಾರ್ ದಟ್ ಫ್ಯಾಮಿಲಿ. ನಿಮ್ಗೆ ಆಸ್ ಅ ಡಾಕ್ಟರ್ ಇಟ್ ಮೇ ಬಿ ಜಸ್ಟ್ ಒನ್ ಪೇಷಂಟ್, ಬಟ್ ಫಾರ್ ದೆಮ್ ಇಟ್ ಇಸ್ ದೇರ್ ಎಂಟೈರ್ ಲೈಫ್. So as a doctor, across specialties, everybody makes a huge difference in someone's life, which I think is the biggest plus point of the profession. Of course, at times it may feel like a big burden. ಏನಪ್ಪ ಇಷ್ಟೊಂದು ನನ್ನ ಮೇಲೆ ರೆಸ್ಪಾನ್ಸಿಬಿಲಿಟಿ ಇದೆಯಲ್ಲ ಅಂತ. ಬಟ್ you should understand, not everybody is fortunate to have that kind of responsibility, where you are going to create a difference in somebody's life, you are going to touch somebody's life, you are going to make a huge difference in some families, long-term outlook. So that is the main thing where I think this profession scores over any other profession, because somebody is suffering, you make them feel better. Somebody is about to die, you save their life. Somebody is about to lose a limb, you save their limb. Somebody's family is going to be devastated, you will save them from that. That kind, what I can say, ಈಗ ಮೂವೀಸ್ ಅಲ್ಲೆಲ್ಲ ನಾವು ಸೂಪರ್ ಹೀರೋ ನೋಡ್ತೀವಿ. ಸೂಪರ್ ಹೀರೋಸ್ won't really come in real life, but doctors, I would say, at some points are actual superheroes who are saving somebody. That may be an exaggeration, but making a difference in another human's life, I feel is one of the biggest things. Of course, doctors do it. There are a lot other people like social workers ಮಾಡ್ತಾರೆ, ಅಥವಾ say somebody who's running a school also does that. For that matter, teachers, you are a teacher yourself. You are creating a difference in so many children's lives by teaching them, by making them think about different things. So teachers, doctors, and on a different indirect level, maybe scientists who innovate new things which improve people's lives. I think these are the very few professions who can create a difference in another human being's life. That I think is the biggest plus point. And on a practical point, medicine is something which is recession proof. ಬೇರೆ ಪ್ರೊಫೆಷನ್ಸ್ ಅಲ್ಲೆಲ್ಲ ರಿಸೆಷನ್ ಬಂದ್ಬಿಡುತ್ತೆ. ಯಾವುದೋ ಒಂದು ಫ್ಯಾಕ್ಟ್ರಿ ಮಾಡಿರ್ತಾರೆ, ಇಲ್ಲ ಏನೋ ಒಂದು ಬಿಸ್ನೆಸ್ ಮಾಡಿರ್ತಾರೆ, ಅದಕ್ಕೆ ನಾಳೆ ಮಾರ್ಕೆಟ್ ಇಲ್ಲದೆ ಹೋಗ್ಬೋದು. ಆದ್ರೆ ಮೆಡಿಸಿನ್ ಸಮಥಿಂಗ್ ಯು ವಿಲ್ ಆಲ್ವೇಸ್ ಬಿ ರೆಲೆವೆಂಟ್. ಕಾಯಿಲೆಗಳು, ಮನುಷ್ಯರು ಇದ್ದಷ್ಟು ದಿನ ಕಾಯಿಲೆಗಳು ಇದ್ದೇ ಇರುತ್ತೆ, ಮನುಷ್ಯರು ಇದ್ದಷ್ಟು ದಿನ ಡಾಕ್ಟರ್ಗಳಿಗೆ ಕೆಲಸ ಇದ್ದೇ ಇರುತ್ತೆ. ಸೊ ದ ಪ್ರೊಫೆಷನ್ ಇಸ್ ಆಲ್ವೇಸ್ ರೆಲೆವೆಂಟ್. ಯು ಆರ್ ಆಲ್ವೇಸ್ ದೇರ್. ಯು ಹ್ಯಾವ್ ಟು ಬಿ ದೇರ್. As long as cars are being driven, mechanics will have a job. As long as humans are there, doctors will have a job. So on a practical point, you are always relevant. Your profession is always required. A doctor is always needed. So on a practical point also, and on a satisfaction level, as I told, impacting other humans also is very, these two are the most positive aspects. Yeah, I have a personal story itself. So, ನನ್ನ mother-in-law, she had some valve defect ante. Nobody noticed it for a long time till she was 67 or 68, and then she started getting upsa. Avaga ನೋಡಿದಾಗ they had a valve defect and they replaced it. And since then, she's, she was saying, I never realized it. I thought it was just a natural process of me growing old. And after that, she's been so well. ಜಯದೇವ ಅಲ್ಲ, ಇದರಲ್ಲಿ ಶೆಟ್ರ್ ಹಾಸ್ಪಿಟಲ್ ಅಲ್ಲಿ ಮಾಡಿದ್ದು, ನಾರಾಯಣ ಹೃದಯ ಮಾಡಿದ್ದು. And it has made a huge impact in her life, right? And that's I think ಹೇಳ್ತಾರಲ್ಲ, ಒಂದು ಹೆಲ್ತಿ ಮ್ಯಾನ್ ವಾಂಟ್ಸ್ ಮೆನಿ ಥಿಂಗ್ಸ್. ಏನೇನೋ ಬೇಕು ಯಾರಿಗೆ ಹೆಲ್ತ್ ಇರುತ್ತೋ, ಅನ್ಹೆಲ್ತಿ ಮ್ಯಾನ್ ಓನ್ಲಿ ವಾಂಟ್ಸ್ ಒನ್ ಥಿಂಗ್ ಅಂತ. ಅವ್ರಿಗೆ ಪೇಷಂಟ್ಸ್ ಈಗ they would have come on the brink of not making it. Heart attack irutte, innondirutte. After that they survive for many years. They get their children educated, they get their children married. Esto incomplete life things they are able to complete. Adana nodidaga, you will never feel sad that you gave so many years of life to this profession. Those are the things which make you work harder, go back every day into the hospital,
where suffering is there, treat the patients. That gives a different kind of satisfaction and high, I would say, than anything else. Money cannot replace that. ಸೊ ಪ್ರಜ್ವಳ ಕೇಳ್ತಾ ಇದಾರೆ ಕ್ವೆಶನ್, ಹಾರ್ಟ್ ಸ್ಪೆಷಲಿಸ್ಟ್ ಕಾರ್ಡಿಯಾಲಜಿ ಅಂದ್ರೆ ಏನ್ ಸರ್ ಅಂತ. ಈಗ ಹಾರ್ಟ್ ಸ್ಪೆಷಲಿಸ್ಟ್ ಅಂತಂದ್ರೆ 2 ತರ ಇರ್ತಾರೆ ಅದರಲ್ಲಿ. ಬೇಸಿಕ್ ಆಗಿ ಒಂದು ಕಾರ್ಡಿಯಾಕ್ ಸರ್ಜನ್, ನೀವು ದೇವಿ ಶೆಟ್ಟಿ ಅವ್ರ ಬಗ್ಗೆ ಕೇಳಿರ್ಬೋದು, ಡಾಕ್ಟರ್ ವಿವೇಕ್ ಜವಳಿ ಅವ್ರ ಬಗ್ಗೆ ಕೇಳಿರ್ಬೋದು. ಅವರು ಬೇಸಿಕ್ ಆಗಿ ಹಾರ್ಟ್ ನ ಆಪರೇಷನ್ ಮಾಡ್ತಾರೆ, ಕಟ್ ಮಾಡ್ಬಿಟ್ಟು ಹಾರ್ಟ್ ಒಳಗೆ ವಾಲ್ವ್, ಈಗ ಹೇಳಿದ್ರಲ್ಲ ನನ್ನ ಹಾಗೆ ಯಾರಿಗೋ ವಾಲ್ವ್ ಕೆಟ್ಟೋಗಿರುತ್ತೆ, ವಾಲ್ವ್ ನ ಚೇಂಜ್ ಮಾಡ್ಬೇಕಾಗತ್ತೆ, ಅಥವಾ ಹಾರ್ಟ್ ಒಳಗೆ ಬೈ ಬರ್ತ್ ಹೋಲ್ ಇರುತ್ತೆ, ಅದನ್ನ ಕ್ಲೋಸ್ ಮಾಡ್ಬೇಕಾಗತ್ತೆ, ಅಥವಾ ಹಾರ್ಟ್ ಅಲ್ಲಿ ಬ್ಲಾಕೇಜಸ್ ಇರುತ್ತೆ, ಅದನ್ನ ಬೈಪಾಸ್ ಆಪರೇಷನ್ ಮಾಡ್ತಾರೆ. ಹಾರ್ಟ್ ಆಪರೇಷನ್ ಮಾಡೋರು ಕಾರ್ಡಿಯಾಕ್ ಸರ್ಜನ್, ಅವರು ಹಾರ್ಟ್ ಸ್ಪೆಷಲಿಸ್ಟೇ, ಆದ್ರೆ ಅವರು ಆಪರೇಷನ್ ಮಾಡ್ತಾರೆ. ನಾನು ಕಾರ್ಡಿಯಾಲಜಿಸ್ಟ್, ಅಂದ್ರೆ ಇಂಟರ್ವೆನ್ಷನಲ್ ಕಾರ್ಡಿಯಾಲಜಿ ಅಂತ ಹೇಳ್ತೀವಿ. ಅಂದ್ರೆ ಆಪರೇಷನ್ ಮಾಡದಲೇನೆ ಹಾರ್ಟ್ ನ ಟ್ರೀಟ್ಮೆಂಟ್ ಮಾಡ್ಬೋದು ಎಷ್ಟೋ ಕಂಡೀಷನ್ಸ್ ಅಲ್ಲಿ. ಈಗ ಬ್ಲಾಕೇಜ್ ಇರುತ್ತೆ, ಕುಯ್ದು ಓಪನ್ ಮಾಡಿ ಬೈಪಾಸ್ ಮಾಡ್ಬೇಕಾಗಿಲ್ಲ, ನಾವು ಸ್ಟೆಂಟ್ ಅಂತ ಹಾಕ್ತಿವಿ. ಈ ಕೈನಿಂದ ಅಥವಾ ತೊಡೆನಿಂದ ಆರ್ಟ್ರಿ ಅಥವಾ ಬ್ಲಡ್ ವೆಸಲ್ ಒಳಗಿಂದ ಹೋಗಿ ಒಳಗಡೆಯಿಂದಾನೆ ಆ ಬ್ಲಾಕೇಜ್ ನ ಬೆಲೂನ್ ಇಂದ ಓಪನ್ ಮಾಡಿ ಸ್ಟೆಂಟ್ ಹಾಕಿ ಸರಿ ಮಾಡಬಹುದು. ಕೆಲವರಿಗೆ ಹಾರ್ಟ್ ಬೀಟಿಂಗ್ ಏರ್ಪೇರ್ ಆಗಿರುತ್ತೆ, ಅವ್ರಿಗೆ ಪೇಸ್ ಮೇಕರ್ ಇಂಪ್ಲಾಂಟೇಶನ್ ಅಂತ ಮಾಡ್ತೀವಿ, ಅಂದ್ರೆ ಹಾರ್ಟ್ ಬೀಟಿಂಗ್ ನ ಸರಿ ಮಾಡೋದಕ್ಕೆ. ಇನ್ನು ಕೆಲವು ಹಾರ್ಟ್ ಹೋಲ್ಸ್ ನ ವಿತೌಟ್ ಸರ್ಜರಿ ಡಿವೈಸ್ ಕ್ಲೋಜರ್ ಅಂತ ಮಾಡ್ತೀವಿ. ಈ ತರ ಹಲವಾರು ವಿತೌಟ್ ಸರ್ಜರಿ ಟ್ರೀಟ್ಮೆಂಟ್ ಮಾಡಬಹುದು, ಅದನ್ನ ಇಂಟರ್ವೆನ್ಷನಲ್ ಕಾರ್ಡಿಯಾಲಜಿ ಅಂತ ಹೇಳ್ತೀವಿ. ಈಗ ನಾನು ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ, ಈಗ ಹಾರ್ಟ್ ಒಂದು ಕಾರ್ದು ಇಂಜಿನ್ ಇದ್ದಾಗೆ, ಅದು ರನ್ ಆಗ್ತಾನೆ ಇರ್ಬೇಕು. ತಾಯಿ ಹೊಟ್ಟೆನಲ್ಲಿ ಮಗು ಇರೋ ಟೈಮಿಂದ ಹಿಡಿದು ನಾವು ಎಲ್ಲಿವರೆಗೆ ಬದುಕಿರ್ತೀವಿ ಅಲ್ಲಿವರೆಗೆ ಹಾರ್ಟ್ ಬೀಟ್ ಆಗ್ತಾನೆ ಇರ್ಬೇಕು. ಹಾರ್ಟ್ ಬೀಟ್ ಆಗದೆ ಇದ್ರೆ ಮನುಷ್ಯ ಉಳಿಯೋದಿಲ್ಲ. ಅದೊಂದು ಇಂಜಿನ್ ಇದ್ದಾಗೆ. ಆ ಇಂಜಿನ್ ಇಟ್ ಇಸ್ ಮೇಡ್ ಆಫ್ ಮಸಲ್. ಆ ಮಸಲ್ಗೆ ಬ್ಲಡ್ ಸಪ್ಲೈ ಇರುತ್ತೆ, ಅದ್ರೊಳಗಡೆ ವಾಲ್ವ್ಸ್ ಇರುತ್ತೆ ಇಂಜಿನ್ ಅಲ್ಲಿ ಇದ್ದಾಗೆ. ಅದಕ್ಕೊಂದು ಎಲೆಕ್ಟ್ರಿಕಲ್ ಸಪ್ಲೈ ಕೂಡ ಇರುತ್ತೆ, ಜಸ್ಟ್ ಲೈಕ್ ಎ ಕಾರ್ ಇಂಜಿನ್. ಈಗ ಯಾವುದೋ ಒಂದು ಪೈಪ್ ಇಂಜಿನ್ ಒಳಗೆ ಕೆಟ್ಟೋಯ್ತು ಅಂದ್ರೆ, ಬ್ಲಾಕ್ ಆಗ್ಬಿಟ್ರೆ ಅದನ್ನ ನಾವು ಸ್ಟೆಂಟ್ ಹಾಕಿ ಓಪನ್ ಮಾಡ್ತೀವಿ. ತುಂಬಾ ಪೈಪ್ಗಳು ಬ್ಲಾಕ್ ಆಗ್ಬಿಟ್ಟಿದ್ರೆ ಬೈಪಾಸ್ ಆಪರೇಷನ್ ಮಾಡಿ ಕಾರ್ಡಿಯಾಕ್ ಸರ್ಜನ್ ರಿಪೇರಿ ಮಾಡ್ತಾರೆ. ಎಲೆಕ್ಟ್ರಿಕಲ್ ಸಿಸ್ಟಮ್ ಕೆಟ್ಟೋಗ್ಬಿಟ್ರೆ ಪೇಸ್ ಮೇಕರ್ ಹಾಕ್ಬಿಟ್ಟು, ಅಥವಾ ಎಲೆಕ್ಟ್ರಿಕಲ್ ಸ್ಪೆಷಲಿಸ್ಟ್ ಇರ್ತಾರೆ ಹಾರ್ಟ್ಗೆ, ಅವ್ರು ಅದನ್ನ ಸರಿ ಮಾಡ್ತಾರೆ. ಬೇಸಿಕ್ ಆಗಿ ಹಾರ್ಟ್ದು ಯಾವುದೇ ಕಾಯಿಲೆ ಬಂದ್ರೆ ಅದನ್ನ ಇಲ್ಲ ಕಾರ್ಡಿಯಾಲಜಿಸ್ಟ್ ಮೆಡಿಸಿನ್ ಬರೆದ್ಬಿಟ್ಟು ಅಥವಾ ಸ್ಟೆಂಟ್ ಹಾಕ್ಬಿಟ್ಟು ಅಥವಾ ಪೇಸ್ ಮೇಕರ್ ಹಾಕ್ಬಿಟ್ಟು ಸರಿ ಮಾಡ್ಬೋದು. ತುಂಬಾ ವ್ಯತ್ಯಾಸಗಳಿದ್ರೆ ಕಾರ್ಡಿಯಾಕ್ ಸರ್ಜನ್ ಅವ್ರನ್ನ ಆಪರೇಷನ್ ಮಾಡಿ ಸರಿ ಮಾಡ್ತಾರೆ. ಸೊ ಇದು ಹಾರ್ಟ್ ಸ್ಪೆಷಾಲಿಟಿ ಅಥವಾ ಕಾರ್ಡಿಯಾಲಜಿ, ಕಾರ್ಡಿಯಾಕ್ ಸರ್ಜರಿ. ಅದರಲ್ಲಿ ಎಲೆಕ್ಟ್ರೋಫಿಸಿಯಾಲಜಿ ಅಂತಾನು ಇರುತ್ತೆ, ಅಂದ್ರೆ ಎಲೆಕ್ಟ್ರಿಕಲ್ ಪಾರ್ಟ್. ಈಗ ಮನೆಗೆ ಹೇಗೆ ರಿಪೇರಿ ಮಾಡಕ್ಕೆ ನಮ್ಗೊಬ್ಬ ಪ್ಲಂಬರ್ ಇರ್ತಾನೆ, ಪೈಪ್ ಏನೋ ಕೆಟ್ಟೋದ್ರೆ ಪ್ಲಂಬರ್ ಬಂದ್ ಸರಿ ಮಾಡ್ತಾನೆ. ಕಾರ್ಡಿಯಾಲಜಿಸ್ಟ್ ಇಸ್ ಲೈಕ್ ಎ ಪ್ಲಂಬರ್. ಜನರಲಿ ಪೈಪ್ ಕೆಟ್ಟೋಯ್ತು ಅಂದ್ರೆ ಸ್ಟೆಟ್ ಹಾಕ್ಬಿಟ್ಟು ಸರಿ ಮಾಡ್ತಾರೆ. ಶಾರ್ಟ್ ಸರ್ಕ್ಯೂಟ್ ಆಗೋಯ್ತು ಮನೆಯಲ್ಲಿ ಅಂತಂದ್ರೆ ಎಲೆಕ್ಟ್ರಿಷಿಯನ್ ಬಂದು ಸರಿ ಮಾಡ್ತಾನೆ. ಅದಕ್ಕೆ ಎಲೆಕ್ಟ್ರಿಕಲ್ ಸ್ಪೆಷಲಿಸ್ಟ್ ಇದ್ದಾರೆ ಹಾರ್ಟ್ಗೆ. ಫುಲ್ಲು ಕೆಟ್ಟೋಯ್ತು, ಗೋಡೆನೆ ಬಿದ್ದೋಯ್ತು ಅಂದ್ರೆ ಮೇಸ್ತ್ರಿ ಬಂದ್ಬಿಟ್ಟು ಆ ಗೋಡೆನೆ ಫುಲ್ಲು ಸರಿ ಮಾಡ್ಬೇಕಾಗತ್ತೆ ಇಟ್ಟಿಗೆ ಹಾಕ್ಬಿಟ್ಟು, ಅದು ಕಾರ್ಡಿಯಾಕ್ ಸರ್ಜನ್. ಸೊ ಈ ಮನೇನ ಹೇಗೆ ಒಂದು ಮೇಂಟೈನ್ ಮಾಡಕ್ಕೆ ಅಥವಾ ರಿಪೇರಿ ಮಾಡಕ್ಕೆ ಬೇರೆ ಬೇರೆ ತರದ ಜನಗಳು ಬೇಕಾಗ್ತಾರೋ, ಹಾರ್ಟ್ ಅನ್ನ ಅದೇ ರೀತಿ ಕೆಟ್ಟೋದ್ರೆ ಸರಿ ಮಾಡೋದಕ್ಕೆ ಕಾರ್ಡಿಯಾಲಜಿಸ್ಟ್, ಎಲೆಕ್ಟ್ರೋಫಿಸಿಯಾಲಜಿಸ್ಟ್, ಕಾರ್ಡಿಯಾಕ್ ಸರ್ಜನ್ ಇವರೆಲ್ಲ ಬೇಕಾಗ್ತಾರೆ. ಕಾಮನ್ ಆಗಿ ನಾವು ಹಾರ್ಟ್ಗೆ ಕಾಯಿಲೆ ಏನ್ ಬರುತ್ತೆ ಅಂದ್ರೆ ಹಾರ್ಟ್ ಅಟ್ಯಾಕ್ ಆಗ್ಬಿಡುತ್ತೆ. ಹಾರ್ಟ್ ಅಟ್ಯಾಕ್ ಅಂದ್ರೆ ಕೊಲೆಸ್ಟ್ರಾಲ್ ಏನಿರುತ್ತೆ, ಅದು ಫ್ಯಾಟ್ ಏನಿರುತ್ತೆ ಹಾರ್ಟ್ ಅಲ್ಲಿರೋ ರಕ್ತನಾಳಗಳಲ್ಲಿ ಬ್ಲಾಕ್ ಆಗ್ಬಿಡುತ್ತೆ. ಬ್ಲಾಕ್ ಆಗೋದಾಗ ಎದೆ ನೋವು ಬರುತ್ತೆ. ಅದನ್ನ ಇಮಿಡಿಯೇಟ್ ಆಗಿ ಎಮರ್ಜೆನ್ಸಿ ತಗೊಂಡ್ ಬಂದು ಆಂಜಿಯೋಗ್ರಾಮ್ ಅಂತ ಮಾಡಿ ನೋಡಿ ಎಲ್ಲಿ ಬ್ಲಾಕ್ ಇದೆ ಅದನ್ನ ಕ್ಲಿಯರ್ ಮಾಡ್ತೀವಿ. ಅದು ಮೋಸ್ಟ್ ಇಂಪಾರ್ಟೆಂಟ್ ಕೆಲಸ ಲೈಫ್ ನ ಸೇವ್ ಮಾಡೋದಕ್ಕೆ. ಸೊ ಇದೆಲ್ಲ ಕಾರ್ಡಿಯಾಲಜಿಸ್ಟ್, ಕಾರ್ಡಿಯಾಕ್ ಸರ್ಜನ್ ಮಾಡುವಂತ ಕೆಲಸಗಳು. ಹಾರ್ಟ್ ಸ್ಪೆಷಾಲಿಟೀಸ್ ಬೇಸಿಕ್ಲಿ ಅಬೌಟ್ ಹಾರ್ಟ್ ಹೇಗೆ ನಾರ್ಮಲ್ ಆಗಿ ಕೆಲಸ ಮಾಡುತ್ತೆ, ಕಾಯಿಲೆಗಳಾದ್ರೆ ಏನ್ ಮಾಡ್ಬೇಕು, ಹೇಗೆ ಟ್ರೀಟ್ಮೆಂಟ್ ಮಾಡ್ಬೇಕು, ಇದು ಕಾರ್ಡಿಯಾಲಜಿಸ್ಟ್ ಮಾಡುವಂತ ಕೆಲಸ. ಈಗ ಪ್ರಪಂಚದಾದ್ಯಂತ ನೀವು ನೋಡಿದ್ರೆ ಕಾಮನೆಸ್ಟ್ ಕಾಯಿಲೆ ಅಂದ್ರೆ ಜೀವ ಹೋಗುವಂಥದ್ದು ಅಥವಾ ಲೈಫ್ಗೆ ತೊಂದರೆ ಆಗುವಂಥದ್ದು ಏನು ಅಂದ್ರೆ ಹಾರ್ಟ್ ಅಟ್ಯಾಕ್. ಸೊ ಕಾರ್ಡಿಯಾಲಜಿಸ್ಟ್ ಪೊಸಿಷನ್ ಏನಿದೆ ಅಮಾಂಗ್ ದಿ ಮೆಡಿಕಲ್ ಫ್ರೆಟರ್ನಿಟಿ ತುಂಬಾ ಇಂಪಾರ್ಟೆಂಟ್. ಯಾಕೆಂದ್ರೆ ಜೀವ ಹೋಗುವಂತ ಕಾಯಿಲೆ ಅದು. ಏನೋ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೆ ಜೀವನೇ ಹೊಟ್ಟೋಗ್ಬೋದು. ಸೊ ಕಾರ್ಡಿಯಾಲಜಿಸ್ಟ್ ಇಸ್ ವೆರಿ ಇಂಪಾರ್ಟೆಂಟ್. ಕಾರ್ಡಿಯಾಕ್ ಸರ್ಜನ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಸೊ ದಟ್ ಇಸ್ ದಿ ಮೇನ್ ರೋಲ್ ಆಫ್ ದಿ ಕಾರ್ಡಿಯಾಲಜಿಸ್ಟ್. ಸೊ ಇನ್ನೊಂದು ಕ್ವೆಶನ್ ಸರ್, ಯಾರು ಕೇಳ್ತಾರೆ, ರಾಹುಲ್ ಅಂತ. ಈ MBBS ಅವರು ಇದನ್ನೆಲ್ಲ ಮಾಡಕ್ಕಾಗಲ್ವಾ? ಹಾರ್ಟ್ ಸ್ಪೆಷಲಿಸ್ಟೇ ಮಾಡ್ಬೇಕಾ? ಏನ್ ಡಿಫರೆನ್ಸ್ ಇವೆರಡರಲ್ಲಿ ಅಂತ? ಈಗ MBBS ಅವ್ರಿಗೆ ಏನಾಗತ್ತೆ ಅಂತಂದ್ರೆ ಬೇಸಿಕ್ ಟ್ರೈನಿಂಗ್ ಇರುತ್ತೆ.
ಎಲ್ಲಾನು ಓದಿರ್ತಾರೆ ಅವ್ರುನು. ಅಂದ್ರೆ ಅನಾಟಮಿ, ಫಿಸಿಯಾಲಜಿ, ಅಂದ್ರೆ ಅನಾಟಮಿ ಅಂದ್ರೆ ಬಾಡಿ ಸ್ಟ್ರಕ್ಚರ್ ಹೇಗಿದೆ ಅಂತ, ಅದು ಫಸ್ಟ್ ಇಯರ್ ಅಲ್ಲಿ ಓದೋದು. ಜೊತೆಗೆ ಫಿಸಿಯಾಲಜಿ ಅಂದ್ರೆ ಅದು ಹೇಗೆ ಕೆಲಸ ಮಾಡುತ್ತೆ ಅಂತ, ಅನಾಟಮಿ, ಫಿಸಿಯಾಲಜಿ. ಬಯೋಕೆಮಿಸ್ಟ್ರಿ ಇರುತ್ತೆ, ನೀವು PUC ನಲ್ಲೂ ಓದಿರ್ತೀರಾ ಬಯೋಕೆಮಿಸ್ಟ್ರಿ. ಅಂದ್ರೆ ಬೇಸಿಕ್ ಕೆಮಿಸ್ಟ್ರಿ ಬಾಡಿದು, ಗ್ಲೂಕೋಸ್ ಹೆಂಗೆ ಮೆಟಬಾಲಿಸಮ್ ಆಗುತ್ತೆ, ಬೇರೆ ಕಾಂಪೊನೆಂಟ್ಸ್, ಪ್ರೋಟೀನ್, ಫ್ಯಾಟ್ಸ್ ಎಲ್ಲ ಹೇಗೆ ಮೆಟಬಾಲಿಸಮ್ ಆಗುತ್ತೆ, ಅದನ್ನೆಲ್ಲ ಫಸ್ಟ್ ಇಯರ್ ಅಲ್ಲಿ ಓದ್ತೀವಿ. ಸೆಕೆಂಡ್ ಇಯರ್ ನಲ್ಲಿ ಅದರದ್ದು ಸ್ವಲ್ಪ ಅಡ್ವಾನ್ಸ್ಡ್ ಮೈಕ್ರೋಬಯಾಲಜಿ ಅಂದ್ರೆ ಬ್ಯಾಕ್ಟೀರಿಯಾ ಬಗ್ಗೆ, ವೈರಸಸ್ ಬಗ್ಗೆ, ಆಮೇಲೆ ಪೆಥಾಲಜಿ ಅಂದ್ರೆ ಕಾಯಿಲೆಗಳಲ್ಲಿ ಆರ್ಗನ್ಸ್ ಅಲ್ಲೆಲ್ಲ ಏನೇನ್ ಚೇಂಜಸ್ ಆಗತ್ತೆ ಅಂತ, ಫಾರ್ಮಕಾಲಜಿ ಅಂದ್ರೆ ಮೆಡಿಸಿನ್ ಬಗ್ಗೆ. ಫೈನಲ್ ಇಯರ್ ನಲ್ಲಿ ಇದ್ರದ್ದೆಲ್ಲ ಅಪ್ಲಿಕೇಶನ್, ಮೆಡಿಸಿನ್, ಸರ್ಜರಿ, ENT, ಆಫ್ಥಲ್ಮಾಲಜಿ, ಆಬ್ಸ್ಟೆಟ್ರಿಕ್ಸ್, ಅಂದ್ರೆ ಎಲ್ಲಾ ಬೇರೆ ಬೇರೆ ಬ್ರಾಂಚಸ್ ಓದ್ತೀವಿ. ಆದ್ರೆ MBBS ಅಲ್ಲಿ ಏನಂದ್ರೆ ಬೇಸಿಕ್ ಟ್ರೈನಿಂಗ್ ಮಾತ್ರ ಕೊಟ್ಟಿರ್ತಾರೆ. ಸಿಂಪಲ್ ಆದ ಕಾಯಿಲೆಗಳು, ಈಗ ಜ್ವರ ಇರ್ಬೋದು, ಕೆಮ್ಮಿರ್ಬೋದು, ಸಣ್ಣ ಪುಟ್ಟ BP, ಶುಗರ್ ಇರ್ಬೋದು, ಈ ತರದನ್ನೆಲ್ಲ MBBS ಡಾಕ್ಟರ್ ಕೂಡ ಟ್ರೀಟ್ ಮಾಡ್ಬೋದು. ಈಗ ನಮ್ ದೇಶದಲ್ಲಿ ನೋಡಿದ್ರೆ ಮೆಜಾರಿಟಿ ಡಾಕ್ಟರ್ಸ್ ಏನಿದ್ದಾರೆ ಅವ್ರು MBBS ಟ್ರೈನ್ಡ್. ಅಂದ್ರೆ ಅವರು ಬೇಸಿಕ್ ಲೆವೆಲ್ ಆಫ್ ಕೇರ್ ನ ಕೊಡ್ತಾರೆ, ಪೇಷಂಟ್ ನ ನೋಡ್ತಾರೆ, ಮಾತ್ರೆಗಳು ಬರ್ಕೊಡ್ತಾರೆ. ಬಟ್ ತುಂಬಾ ಕಾಂಪ್ಲಿಕೇಟೆಡ್ ಆಗಿರೋ ಪ್ರಾಬ್ಲಮ್ಗೆ ಆಯಾ ಸ್ಪೆಷಲಿಸ್ಟ್ ಬೇಕಾಗ್ತಾರೆ. ಈಗ ಹಾರ್ಟ್ ಅಟ್ಯಾಕ್ ಆಗೋಯ್ತು ಅಂತಂದ್ರೆ MBBS ಅವರು ಪ್ರಿಲಿಮಿನರಿ ಟ್ರೀಟ್ಮೆಂಟ್ ಮಾಡ್ತಾರೆ. ಆದ್ರೆ ಅದಕ್ಕೆ ಆಂಜಿಯೋಗ್ರಾಮ್ ಮಾಡ್ಬೇಕು, ಆಂಜಿಯೋಪ್ಲಾಸ್ಟಿ ಮಾಡ್ಬೇಕು, ಇಲ್ಲ ಬೈಪಾಸ್ ಸರ್ಜರಿ ಮಾಡ್ಬೇಕು, ಇನ್ನೊಂದ್ ಮಾಡ್ಬೇಕು ಅಂದ್ರೆ ಸ್ಪೆಷಲಿಸ್ಟ್ ಬೇಕಾಗುತ್ತೆ. ಈಗ ಮನೇನ, ಈಗ ಏನೋ ಒಂದು ಸಣ್ಣದ ಏನೋ ಒಂದು ಪ್ರಾಬ್ಲಮ್ ಇದ್ರೆ ನೀವೇ ಸರಿ ಮಾಡ್ಕೊಂಡ್ಬಿಡ್ಬೋದು, ಈಗ MBBS ಲೆವೆಲ್. ಅದೇ ಸ್ವಲ್ಪ ಕಾಂಪ್ಲಿಕೇಟೆಡ್ ಪ್ರಾಬ್ಲಮ್ ಆದ್ರೆ ಯಾರೋ ಒಬ್ರು ಕರೆಕ್ಟ್ ಸ್ಪೆಷಲಿಸ್ಟ್ ನೇ ಕರಿಬೇಕು. ಸೊ ಆತರ ಮೆಡಿಕಲ್ ಕೇರ್ ನಲ್ಲೂ ಬೇರೆ ಬೇರೆ ಕಾಂಪ್ಲೆಕ್ಸಿಟೀಸ್ ಇರುತ್ತೆ. ಸಿಂಪಲ್ ಕಂಡೀಷನ್ಸ್ ನ MBBS ಡಾಕ್ಟರ್ಸ್ ಹ್ಯಾಂಡಲ್ ಮಾಡಬಹುದು. ಸ್ವಲ್ಪ ಜಾಸ್ತಿ ಪ್ರಾಬ್ಲಮ್ ಆಯ್ತಾ ಅಂದ್ರೆ MD ಫಿಸಿಷಿಯನ್ ಅಥವಾ MS ಸರ್ಜರಿ ಬೇಕಾಗತ್ತೆ. ತುಂಬಾ ಕಾಂಪ್ಲಿಕೇಟೆಡ್ ಪ್ರಾಬ್ಲಮ್, ಲೈಫ್ ಥ್ರೆಟ್ನಿಂಗ್ ಪ್ರಾಬ್ಲಮ್ಸ್ ಅಂತಂದ್ರೆ ಸ್ಪೆಷಲಿಸ್ಟ್ ಬೇಕಾಗತ್ತೆ. ಈಗ ಬೇರೆ ಪ್ರೊಫೆಷನ್ಸ್ ನಲ್ಲೂ ಹಾಗೆ, ಮುಂಚೆ ಇಂಜಿನಿಯರಿಂಗ್ ನಲ್ಲಿ ಜಾಸ್ತಿ ಬ್ರಾಂಚಸ್ ಇರ್ಲಿಲ್ಲ, ಒಂದ್ 4-5 ಬ್ರಾಂಚ್ ಇತ್ತು, ಸೇ ಒಂದು 25-30 ಇಯರ್ಸ್ ಅಗೋ. ಈಗ ಇಂಜಿನಿಯರಿಂಗ್ ನಲ್ಲೂ ಎಷ್ಟೋ ಬ್ರಾಂಚಸ್ ಬಂದ್ಬಿಟ್ಟಿದೆ. ಎಲೆಕ್ಟ್ರಾನಿಕ್ಸ್, ಕಂಪ್ಯೂಟರ್, ಇನ್ಫಾರ್ಮೇಶನ್ ಸೈನ್ಸ್, ಡಿಸೈನ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್, ಸಿವಿಲ್. ಸೊ ಆತರ ಈ ಮೆಡಿಸಿನ್ ನಲ್ಲೂ ಏನಾಗುತ್ತೆ, ನಾಲೆಡ್ಜ್ ಜಾಸ್ತಿ ಜಾಸ್ತಿ ಅಕ್ಯುಮುಲೇಟ್ ಆದ ಹಾಗೆ ದೇರ್ ಇಸ್ ಅ ನೀಡ್ ಫಾರ್ ಮೋರ್ ಸ್ಪೆಷಲಿಸ್ಟ್, ಬಿಕಾಸ್ ಇಟ್ ಬಿಕಮ್ ಸೋ ಬಿಗ್. ಈಗ ಕಾರ್ಡಿಯಾಲಜಿ ನಲ್ಲೇನೆ ನೀವು ತಗೊಂಡ್ರೆ ಅಡಲ್ಟ್ ಕಾರ್ಡಿಯಾಲಜಿ ಇದೆ, ಅಂದ್ರೆ ದೇ ಡೀಡ್ ಓನ್ಲಿ ವಿತ್ ಅಡಲ್ಟ್ಸ್. ಪೀಡಿಯಾಟ್ರಿಕ್ ಕಾರ್ಡಿಯಾಲಜಿ ಇದೆ, ಅಂದ್ರೆ ಮಕ್ಕಳಲ್ಲಿ ಬರೋ ಕಾಯಿಲೆಗಳನ್ನ ಮಾತ್ರ ಹಾರ್ಟಿಗೆ ಸಂಬಂಧಪಟ್ಟಿದ್ದು ಅವ್ರು ನೋಡ್ತಾರೆ. ಅದ್ರಲ್ಲಿ ಮತ್ತೆ ಕಾರ್ಡಿಯಾಕ್ ಸರ್ಜನ್ ಇದ್ದಾರೆ, ಪೀಡಿಯಾಟ್ರಿಕ್ ಕಾರ್ಡಿಯಾಕ್ ಸರ್ಜನ್ ಇದ್ದಾರೆ, ಎಲೆಕ್ಟ್ರೋಫಿಸಿಯಾಲಜಿಸ್ಟ್ ಅಂತ ಇದ್ದಾರೆ, ಹೂ ಡೀಲ್ ಓನ್ಲಿ ವಿತ್ ಎಲೆಕ್ಟ್ರಿಕಲ್ ಪ್ರಾಬ್ಲಮ್ಸ್. ಆಮೇಲೆ ಇಂಟರ್ವೆನ್ಷನಲ್ ಕಾರ್ಡಿಯಾಲಜಿ ಅಂತ ಇದ್ದಾರೆ, ಹೂ ಡೂ ಓನ್ಲಿ ಇಂಟರ್ವೆನ್ಷನ್ಸ್. ಆಮೇಲೆ ಈ ತರ ಒಂದೊಂದು ಬ್ರಾಂಚ್ ನಲ್ಲೂ ನೀವು ತಗೊಂಡ್ರೆ, as and when more and more knowledge accumulates, there is a need for more specialization. ಎಲ್ಲರೂ ಎಲ್ಲ ಓದಿ ತಿಳ್ಕೊಳಕ್ ಆಗಲ್ಲ. MBBS ಅವರು ಬೇಸಿಕ್ ನಾಲೆಜ್ ಇರುತ್ತೆ, ಸ್ಪೆಷಲಿಸ್ಟ್ ಆಗ್ತಾ ಆಗ್ತಾ ಯು ವಿಲ್ ಬಿಕಮ್ ಟ್ರೈನ್ಡ್ ಇನ್ ಒನ್ ಪರ್ಟಿಕ್ಯುಲರ್ ಥಿಂಗ್. ಈಗ ನಾನು ಕಾರ್ಡಿಯಾಲಜಿಸ್ಟ್ ಆಗಿರೋದ್ರಿಂದ ನಾನು ಜ್ವರ ಬಂದಿರೋರ್ನ, ಗ್ಯಾಸ್ಟ್ರೋ ಎಂಟ್ರೈಟಿಸ್ ಇರೋರ್ನ, ಕಾಲ್ರಾ ಇರೋರ್ನ, ಬೇರೆ ಅವ್ರನ್ನೆಲ್ಲ ನಾನು ನೋಡಲ್ಲ, ಅದನ್ನ ಫಿಸಿಷಿಯನ್ ನೋಡ್ತಾರೆ. ತುಂಬಾ ಸಿಂಪಲ್ ಆಗಿದ್ರೆ MBBS ಅವರೇ ನೋಡ್ತಾರೆ, ಕಾಂಪ್ಲಿಕೇಟೆಡ್ ಆದ್ರೆ ಬೇರೆ ಫಿಸಿಷಿಯನ್ ನೋಡ್ತಾರೆ. ಆತರ ಈಚ್ ಪರ್ಸನ್ ನೀಡ್ಸ್ ಟು ಸ್ಪೆಷಲೈಸ್, ಬಿಕಾಸ್ ನಾಲೆಡ್ಜ್ ತುಂಬಾ ಜಾಸ್ತಿ ಇದೆ, ಸ್ಕಿಲ್ಸ್ ತುಂಬಾ ಬೇಕಾಗಿರುತ್ತೆ, ಎಲ್ಲರೂ ಎಲ್ಲ ಕಲಿಯಕ್ಕಾಗಲ್ಲ. ಸೊ ಒಂದೊಂದು ಏರಿಯಾನಲ್ಲಿ ಒಬ್ಬೊಬ್ರು ಸ್ಪೆಷಲೈಸ್ ಮಾಡ್ಕೋತಾರೆ. ಅದೇನಂತಂದ್ರೆ ಫಸ್ಟ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಇಸ್, ಫಾರ್ ಎಕ್ಸಾಂಪಲ್ ಈಗ ಆನಂದ್ ಅವರು UK ನಲ್ಲಿ ಇದ್ದಾರೆ. UK ನಲ್ಲಿ ಒಂದು ಬ್ಯೂಟಿಫುಲ್ ಸಿಸ್ಟಮ್ ಇದೆ. ಜನರಲ್ ಫಿಸಿಷಿಯನ್ಸ್ ಅಂತ ಇರ್ತಾರೆ, ಅಥವಾ ಜನರಲ್ ಪ್ರಾಕ್ಟಿಷನರ್ಸ್ ಅಂತ ಇರ್ತಾರೆ. ಅವರು ಬೇಸಿಕ್ ಟ್ರೈನಿಂಗ್ ಆಗಿರುತ್ತೆ, ಅವರೆಲ್ಲ ಕಾಯಿಲೆಯನ್ನು ನೋಡ್ತಾರೆ. ಅದು ಸ್ವಲ್ಪ ಕಾಂಪ್ಲಿಕೇಟ್ ಆಯ್ತಂದ್ರೆ ನೆಕ್ಸ್ಟ್ ಲೆವೆಲ್ಗೆ ರೆಫರ್ ಮಾಡ್ತಾರೆ ಸ್ಪೆಷಲಿಸ್ಟ್ಗೆ. ತುಂಬಾ ಕಾಂಪ್ಲಿಕೇಟ್ ಆಯ್ತಂದ್ರೆ ಅವರು ಕಾರ್ಡಿಯಾಲಜಿಸ್ಟ್ ಅಥವಾ ಕಾರ್ಡಿಯಾಕ್ ಸರ್ಜನ್ ಹತ್ರ ಕಳಿಸ್ತಾರೆ. ಸೊ ಅದು ಬೇರೆ ಬೇರೆ ಲೆವೆಲ್ ಆಫ್ ಕೇರ್ ಇರುತ್ತೆ. ಮತ್ತೆ ಈ ಬೇರೆ ಎಲ್ಲ ಇದೆಯಲ್ಲ ಸರ್, ಆಯುರ್ವೇದ ಡಾಕ್ಟರ್, BA ಯಾರು ಕೇಳಿದ್ರು, BAHM. ಈಗ ಮೆಡಿಕಲ್ ಸ್ಪೆಷಾಲಿಟೀಸ್ ನಲ್ಲಿ PUC ಆದ ತಕ್ಷಣ ಯು ಕ್ಯಾನ್ ಗೆಟ್ ಇನ್ ಟು MBBS, ವಿಚ್ ಇಸ್ ಬೇಸಿಕ್ಲಿ ಮಾಡರ್ನ್ ಮೆಡಿಸಿನ್ ಅಥವಾ ಆಲೋಪತಿ ಅಂತ ಹೇಳ್ತೀವಿ. BAMS ಅಂದ್ರೆ ಆಯುರ್ವೇದ ಟ್ರೈನಿಂಗ್, ಅದೇ ಬೇರೆ ಸ್ಟ್ರೀಮ್. BHMS ಹೋಮಿಯೋಪತಿ, ಅದೇ ಬೇರೆ ಸ್ಟ್ರೀಮ್. ಅದು +2 ಆದ ತಕ್ಷಣನೇ ಆ ಲೆವೆಲ್ ಅಲ್ಲೇ ಚೇಂಜ್ ಆಗ್ಬಿಡುತ್ತೆ. ಆಯುರ್ವೇದನಲ್ಲಿ ದೇ ರೀಡ್ ಅಬೌಟ್ ಆಯುರ್ವೇದಿಕ್ ಮೆಡಿಸಿನ್, ಅದರದ್ದು ಏನು ಪ್ರಿನ್ಸಿಪಲ್ಸ್ ಇದೆ, ಅದರಲ್ಲೂ MD ಇದೆ, ಫರ್ದರ್ ಸ್ಪೆಷಲೈಸೇಷನ್ಸ್ ಇದೆ, ಅದೇ ಬೇರೆ ಸ್ಟ್ರೀಮ್ ಆಗುತ್ತೆ. ಅವರು ಬೇಸಿಕ್ಲಿ ದೇ ವಿಲ್ ಟ್ರೀಟ್ ಆಸ್ ಬೇಸ್ಡ್ ಆನ್ ಆಯುರ್ವೇದಿಕ್ ಪ್ರಿನ್ಸಿಪಲ್ಸ್. ಅವರು ಇದಕ್ಕೂ ಸಂಬಂಧ ಇಲ್ಲ. ಹೋಮಿಯೋಪತಿ ಅವರು ಅದೇ ಬೇರೆ ಕೋರ್ಸ್.
ಮತ್ತೆ now I just read an article where they said there is such a shortage of doctors in India. ನೀವು ಹೇಳಿದ್ರಲ್ಲ ಇಷ್ಟೆಲ್ಲ ಸ್ಪೆಷಲೈಸೇಷನ್ ಇದೆ ಅಂತ, ಡೆಕ್ಕನ್ ಹೆರಾಲ್ಡ್ ಅಲ್ಲಿ ನೋಡಿದೆ ಬರೀ 4,000 ಕಾರ್ಡಿಯಾಲಜಿಸ್ಟ್ ಇದಾರಂತೆ ಫುಲ್ ಇಂಡಿಯಾಗೆ. when I and Sidhu did the calculation, it came down to 3.5 ಲಕ್ಷ ಜನಕ್ಕೆ ಒಬ್ರು ಕಾರ್ಡಿಯಾಲಜಿಸ್ಟ್ ಇದ್ದಾರೆ ಅಂತ. ತುಂಬಾ ಡಿಮ್ಯಾಂಡ್ ಇರ್ಬೇಕಲ್ವಾ? ತುಂಬಾ ಅರ್ಬನ್ ರೂರಲ್ ಡಿಫ್ರೆನ್ಸಸ್ ತುಂಬಾ ಇದೆ. ಏನಂತಂದ್ರೆ ಎಲ್ಲಾ ಸ್ಪೆಷಲಿಸ್ಟ್ ಏನು ಬೆಂಗಳೂರಲ್ಲಿ ಸಿಗ್ತಾರೆ, ನೀವು ಬೆಂಗಳೂರಿಂದ ಸ್ವಲ್ಪ ಆಚೆ ಹೋಯ್ತಂದ್ರೆ ಯಾರು ಸಿಕ್ಕಲ್ಲ. ಸೊ ಡಾಕ್ಟರ್ಸ್ ಅಲ್ಲೂ ಏನಾಗಿದೆ, ಬಿಕಾಸ್ ಬೆಟರ್ ಹಾಸ್ಪಿಟಲ್ಸ್ ಆರ್ ದೇರ್ ಇನ್ ಸಿಟೀಸ್, ರೂರಲ್ ಸೈಡ್ ಅಲ್ಲಿ ಅಷ್ಟು ಒಳ್ಳೆ ಹಾಸ್ಪಿಟಲ್ಸ್ ಇರಲ್ಲ. ಪ್ಲಸ್ ಡಾಕ್ಟರ್ಗೂ ಫ್ಯಾಮಿಲಿ ಇರುತ್ತೆ, ಮಕ್ಳು ಇರ್ತಾರೆ, ಅವ್ರಿಗೆ ಎಜುಕೇಶನ್ ಬೇಕು, ಇನ್ನೊಂದು ಬೇಕು. ಸೊ ಮೋರ್ ಪೀಪಲ್ ಟೆನ್ ಟು ಕಾನ್ಸಂಟ್ರೇಟ್ ಇನ್ ಸಿಟೀಸ್. ಸೊ ಸ್ವಲ್ಪ ಟೌನ್ ಲೆವೆಲ್, ವಿಲೇಜ್ ಲೆವೆಲ್ ಹೋದಾಗ ಡಾಕ್ಟರ್ಸ್ ನಂಬರ್ ಆಲ್ಸೋ ರೆಡ್ಯೂಸಸ್, ಹಾಸ್ಪಿಟಲ್ ನಂಬರ್ ಆಲ್ಸೋ ರೆಡ್ಯೂಸಸ್. So there is a concentration of more doctors, more specialists, probably more than what is required in cities. And ಹಳ್ಳಿ ಕಡೆ ಹೋಗ್ತಾ ಹೋಗ್ತಾ ಅದು ಎಷ್ಟು ಬೇಕೋ ಅದು ಮಿನಿಮಮ್ MBBS ಅವರು ಸಿಕ್ಕಲ್ಲ. ಎಷ್ಟೋ ಚಿಕ್ಕ ಹಳ್ಳಿಗಳಲ್ಲಿ ಇಂಡಿಯಾದಲ್ಲಿ ಒಬ್ರು ಡಾಕ್ಟರೇ ಇರಲ್ಲ ಇಡೀ ಊರಿಗೆ, ಅವ್ರು ಆ ಊರಿಂದ ಇನ್ಯಾವುದೋ ಊರಿಗೆ ಹೋಗ್ಬೇಕು, ಹಂಗೂ ಇರುತ್ತೆ. ಸೊ ದಟ್ ಡಿಫರೆನ್ಸ್ ಆಫ್ ಇದು ತುಂಬಾ ಜಾಸ್ತಿ. ಸೊ ಈ ಮಕ್ಕಳಿಗೆ ಈಗ ಶಾರ್ಟೇಜ್ ಆಫ್ ಸ್ಪೆಷಲಿಸ್ಟ್, ಶಾರ್ಟೇಜ್ ಆಫ್ ಓವರ್ ಆಲ್ ಡಾಕ್ಟರ್ಸ್. ಬೇರೆ ಬೇರೆ ಸ್ಪೆಷಾಲಿಟೀಸ್ ಅಲ್ಲಿ ಜಾಸ್ತಿ ಶಾರ್ಟೇಜ್ ಇದೆ, ಕೆಲವುದ್ರಲ್ಲಿ ಕಮ್ಮಿ ಇದೆ. ಅಂಡ್ ದಿಸ್ ಡಿಸ್ಟ್ರಿಬ್ಯೂಷನ್ ಇಸ್ ನಾಟ್ ಯೂನಿಫಾರ್ಮ್. ಎಲ್ಲಿ ಬೇಕೋ ಅಲ್ಲಿ ಇರಲ್ಲ, ಎಲ್ಲಿ ಬೇಡವೋ ಅಲ್ಲಿ ಜಾಸ್ತಿನೂ ಇರ್ತಾರೆ. I've seen that in Bangalore ಅಲ್ಲಿ ನಿಮಗೆ ಸ್ಪೆಷಲಿಸ್ಟ್ ಬೇಗ ಸಿಗ್ತಾರೆ, ಅದೇ ಹಳ್ಳಿಗೆ ಹೋದ್ರೆ. ಅಂಡ್ ಇಟ್ ಇಸ್ ನಾಟ್ ಯುನೀಕ್ ಟು ಈವನ್ ಟು ಸಮ್ ಎಕ್ಸ್ಟೆಂಟ್ ಇಂಡಿಯಾ. ಇಲ್ಲೂ ಕೂಡ ಲಂಡನ್ ಅಲ್ಲಿ ಜಾಸ್ತಿ ಇದ್ದಾರೆ, ಕೇಂಬ್ರಿಡ್ಜ್ ಅಲ್ಲಿ ಜಾಸ್ತಿ ಇದ್ದಾರೆ, ಬಿಕಾಸ್ ಹಾಸ್ಪಿಟಲ್ ಹತ್ರ ಇದೆ. ಸ್ವಲ್ಪ ನಾರ್ತ್ ಇಂಗ್ಲೆಂಡ್ ಎಲ್ಲ ಹೋದ್ರೆ ಇಲ್ಲೂ ಸ್ವಲ್ಪ ಆತರ ಡಿಸ್ಟ್ರಿಬ್ಯೂಷನ್ ಕಮ್ಮಿ ಇದೆ. ಎಲ್ಲಾನು ಹಾಗೆ ಅಲ್ವಾ? ಈಗ ಸಿಟೀಸ್ ಅಲ್ಲಿ ನೋಡಿದ್ರೆ ಮಾಲ್ಸ್ ಜಾಸ್ತಿ, ಮೂವಿ ಹಾಲ್ಸ್ ಜಾಸ್ತಿ, ಸೂಪರ್ ಮಾರ್ಕೆಟ್ಸ್ ಜಾಸ್ತಿ, ಸ್ಕೂಲ್ಸ್ ಜಾಸ್ತಿ, ಹಾಸ್ಪಿಟಲ್ ಜಾಸ್ತಿ, ಡಾಕ್ಟರ್ ಜಾಸ್ತಿ, ಎಲ್ಲ ಜಾಸ್ತಿನೇ. ಅದೇ ನೀವು ಟೌನು, ಚಿಕ್ಕ ಊರು, ಹಳ್ಳಿಗೆ ಹೋಗ್ತಾ ಹೋಗ್ತಾ ಎಲ್ಲಾನು ಕಮ್ಮಿ ಆಗ್ಬಿಡುತ್ತೆ. ನಥಿಂಗ್ ಇಸ್ ದೇರ್. ಎವ್ರಿಥಿಂಗ್ ಇಸ್ ಟುವರ್ಡ್ಸ್ ಸಿಟೀಸ್. ಸೊ ನೀವು ಹೇಳೋ ಪ್ರಕಾರ ಈಗ ಇಂಡಿಯಾದಲ್ಲಿ ಡಾಕ್ಟರ್ ಆದ್ರೆ ರಿಸೆಷನ್ ಪ್ರೂಫ್, ನಿಮಗೆ ಅಟ್ ದ ಎಂಡ್ ಆಫ್ ದ ಡೇ ಯು ವಿಲ್ ಬಿ ವೆರಿ ಹ್ಯಾಪಿ ಬಿಕಾಸ್ ಯು ಲಿಟ್ರಲಿ ಮೇಡ್ ಅನ್ ಇಂಪ್ಯಾಕ್ಟ್ ಆನ್ ಪೀಪಲ್ಸ್ ಲೈಫ್. ಅಂದ್ರೆ ಟೀಚರ್ ಅಂದ್ರೆ ಮರಕ್ಕೆ, ಗಿಡಕ್ಕೆ ಇವತ್ತು ನೀರ್ ಹಾಕ್ದಂಗೆ, ಅದು ಬೆಳೆಯಕ್ಕೆ 10 ವರ್ಷ ಆಗ್ಬೋದು, 15 ವರ್ಷ ಆಗ್ಬೋದು, 20 ವರ್ಷ ಆಗ್ಬೋದು. ಅದೇ ಡಾಕ್ಟರ್ ಅಲ್ಲಿ ನೀವು ಹೇಳ್ದಂಗೆ ಅವಾಗ್ಲೇ ಜೀವನ ಉಳಿಸ್ಬೋದು ಆಲ್ಮೋಸ್ಟ್, ವಿಚ್ ಇಸ್ ಇಮಿಡಿಯೇಟ್ ಔಟ್ಪುಟ್. so much of options are there. ಆಯುರ್ವೇದ ಇದೆ, ಹೋಮಿಯೋಪತಿ ಇದೆ, MBBS ಮಾಡ್ಬೋದು, ಅಥವಾ ಆಮೇಲೆ ಸ್ಪೆಷಲೈಸ್ ಮಾಡ್ಬೋದು. ಅದರಲ್ಲಿ ಎಷ್ಟು ಆಪ್ಷನ್ ಇದೆ. ಸೊ ಇಟ್ ಲುಕ್ಸ್ ವೆರಿ ಎಕ್ಸೈಟಿಂಗ್ ಅಂಡ್ ಪ್ರಾಮಿಸಿಂಗ್. You should also look at even MBBS ಮಾಡಿದ್ಮೇಲೂ ಕೆಲವರು ಸ್ಪೆಷಲಿಸ್ಟ್ ಆಗ್ಬೋದು, MD ಮಾಡ್ಬೋದು, MS ಮಾಡ್ಬೋದು, ಫರ್ದರ್ ಸ್ಪೆಷಲೈಸೇಷನ್ ಮಾಡ್ಬೋದು. Now there is also option that after MBBS you can do your IAS ಮಾಡ್ಬಿಟ್ಟು you can get into Indian Administrative Service, where you will be put specifically into health related administration because you are a doctor. MBBS ಆಗಿ IAS ಆಗಿರೋದ್ರಿಂದ health administration is an important job. Government level ಅಲ್ಲಾದ್ರೆ IAS ಆಫೀಸರ್ಸ್ ಇರ್ತಾರೆ. Even in private hospitals, in private healthcare entities, MBBS ಮಾಡಿ ಹಾಸ್ಪಿಟಲ್ ಅಡ್ಮಿನಿಸ್ಟ್ರೇಷನ್ ಮಾಡ್ಬೋದು. MHA ಅಂತ ಹೇಳ್ತೀವಿ, ಮಾಸ್ಟರ್ ಆಫ್ ಹೆಲ್ತ್ ಅಡ್ಮಿನಿಸ್ಟ್ರೇಷನ್. ಹೆಲ್ತ್ ಅಡ್ಮಿನಿಸ್ಟ್ರೇಷನ್ ಓದಿದ್ರೆ ಯು ಕ್ಯಾನ್ ಗೋ ಇನ್ ಟು ಅಡ್ಮಿನಿಸ್ಟ್ರೇಟಿವ್ ಪೊಸಿಷನ್. ಯಾಕಂದ್ರೆ ಹಾಸ್ಪಿಟಲ್ ನ ಮ್ಯಾನೇಜ್ ಮಾಡೋದಕ್ಕೆ ಕೆಲವು ಅಡ್ಮಿನಿಸ್ಟ್ರೇಷನ್ ಅವರು ಬೇಕಾಗಿರುತ್ತೆ. ಅವ್ರಿಗೆ ಮೆಡಿಕಲ್ ಬ್ಯಾಕ್ ಗ್ರೌಂಡ್ ಇದ್ರೆ ಇಟ್ ಬಿಕಮ್ಸ್ ಮೋರ್ ಈಸಿ ಟು ಮ್ಯಾನೇಜ್ ದ ಹಾಸ್ಪಿಟಲ್ ಬಜೆಟ್, ಟು have staffing and all those areas. So even after MBBS you have the option of getting into practice, doing further specialization, getting into IAS or Master of Health Administration. The other option is after MBBS to get into research. MBBS aad takshana you can get into research also. If you are interested basically in scientific research, there are various courses available. You can go abroad, do your PhD in a specific subject, get into scientific research. You can also do specialization in pharmacology and get into drug companies, andre medicine manufacturing companies irbodu, drug research companies irbodu. You can get into that also. There is also a specialization which is now coming up. Of course it is there, doctors getting into biomedical thing, where you get into manufacturing of medical devices, research into medical devices and equipment. So there are a lot of options even after MBBS. Of course
if you are basically interested in becoming a doctor who wants to treat patients, you should get into specializations and ಇದು. But you can also contribute by being a hospital administrator, by getting into research. There are a lot of other options also. SLC ಹುಡುಗರಿಗೆ, PUC ಹುಡುಗರಿಗೆ, if someone is interested in pursuing medical profession in general, which looks such a important profession for humanity, what should be they doing in SLC? What would you recommend? What would you do if you are starting now in SLC in PUC? So SSLC ನಲ್ಲಿ of course ಅವರು ಚೆನ್ನಾಗಿ ಓದಬೇಕು, should get into a good 11th or PUC, whatever they are doing, in a good college. Choose biology as the subject, because to get into MBBS you need biology as your subject. ಚೆನ್ನಾಗಿ ಓದಬೇಕು 10th ಅಲ್ಲಿ, because at the end of the day it is important to score well in exams. One of course it is a direct reflection of how well you have understood the subject and how well you have understood the concepts, because once you have understood, there is no reason not to perform. You should try your best to reach your potential. And +1 +2 nalli again you have to study well all the core subjects. NEET exam ide iga, NEET exam nalli you have to qualify to get into a good medical college. If you get into say government medical college, of course fees ella kammi irutte. Private medical college adre depending on what kind of seat you got, fees ಜಾಸ್ತಿ ಇರಬಹುದು. Again affordability becomes an issue. ನಿಮ್ಮ ತಂದೆ ತಾಯಿಗೆ ಅಷ್ಟು ಫೀಸ್ ಕಟ್ಟಕ್ಕಾಗದೆ ಇದ್ರೆ ಮತ್ತೆ ಕಷ್ಟ ಆಗುತ್ತೆ. So to get into government colleges or to get seats in private colleges where the fees is not very high, your rank has to be very good. ಒಳ್ಳೆ ರ್ಯಾಂಕ್ ಬಂದಿಲ್ಲ ಅಂದ್ರೆ you will not get those seats where the fees are low. That is also an important aspect. ನಿಮ್ಮ ತಂದೆ ತಾಯಿ ಫೀಸ್ ಕೊಡಕ್ಕೆ ಸಾಧ್ಯ ಇದೆ ಅಂದ್ರೆ maybe you can get into other seats, but it is important to score well in NEET to get into those top colleges where the fees is not that much and the training is good. It's important ಆಗುತ್ತೆ. And if you are really interested in medical field, +1 ನಲ್ಲಿ +2 ನಲ್ಲಿ PUC ನಲ್ಲಿ ಇರುವಾಗ I suggest ನಿಮ್ಗೆ ಫ್ಯಾಮಿಲಿಗೆ ಯಾರ ಪರಿಚಯ ಇರೋರು ಅಥವಾ ಬೇರೆ ಯಾವ್ದಾರ ಒಂದು ಹಾಸ್ಪಿಟಲ್ ನಲ್ಲಿ you should go and observe some doctor or maybe 2-3 doctors, what they exactly do, how do they work. ಈಗ ಇಂಡಿಯಾನಲ್ಲೂ ತುಂಬಾ ಕಾಮನ್ ಆಗಿದೆ, ನಮ್ಮಲ್ಲೂ ಬಹಳ ಜನ 10th ಆದ್ಮೇಲೆ PUC ಆದ್ಮೇಲೆ ಇಂಟರ್ನ್ಶಿಪ್ ಅಂತ ಬರ್ತಾರೆ. 1 ವಾರ 15 ದಿನ ಅಬ್ಸರ್ವರ್ಶಿಪ್ ಮಾಡ್ತಾರೆ. ದೇ ಜಸ್ಟ್ ಶಾಡೋ ದ ಡಾಕ್ಟರ್, ಅವ್ರ ಜೊತೆ ಓಡಾಡ್ತಾರೆ, OPD ನೋಡ್ತಾರೆ, ಅವ್ರು ಎಲ್ಲಿ ಹೋಗ್ತಾರೆ, ಹೇಗ್ ಪೇಷಂಟ್ ನೋಡ್ತಾರೆ, ಅವ್ರದ್ದು ಜನರಲ್ ರೊಟೀನ್ ಹೇಗಿರುತ್ತೆ, ಯಾವ ತರ ಕೆಲಸ ಮಾಡ್ತಾರೆ. ಇಟ್ ಮೇ ಬಿ ಇನ್ ದಿ ಎಮರ್ಜೆನ್ಸಿ, ಇಟ್ ಮೇ ಬಿ ಇನ್ ದಿ ಔಟ್ ಪೇಷಂಟ್ ಡಿಪಾರ್ಟ್ಮೆಂಟ್, ಇಟ್ ಮೇ ಬಿ ಎನಿವೇರ್. ಒಂದ್ಸಲ ಅದನ್ನ ಡೈರೆಕ್ಟ್ ಆಗಿ ನೋಡಿದ್ರೆ ಯು ವಿಲ್ ಗೆಟ್ ಅ ಲಾಟ್ ಮೋರ್ ಐಡಿಯಾ ಅಬೌಟ್ ಅ ಡಾಕ್ಟರ್ಸ್ ಲೈಫ್ ಅಂಡ್ ಲೈಫ್ ಇನ್ ಅ ಹಾಸ್ಪಿಟಲ್. ನಾನು ಎಷ್ಟೇ ಹೇಳ್ಬೋದು, 10 ತರ ಹೇಳ್ಬೋದು, 25 ತರ ಲೆಕ್ಚರ್ ಕೊಡ್ಬೋದು, ನೀವು ಅಲ್ಲಿ ಹೋಗಿ ನೋಡಿದಾಗ ನಿಮಗ್ ಗೊತ್ತಾಗತ್ತೆ. ನೀವು ಒಂದು ಸಾಫ್ಟ್ವೇರ್ ಕಂಪನಿಗೆ ಹೋದ್ರೆ ಗೊತ್ತಾಗತ್ತೆ ಅಲ್ಲಿ ಏನ್ ಕೆಲಸ ನಡೀತಾ ಇದೆ, ಏನ್ ಮಾಡ್ತಾ ಇದಾರೆ ಅಂತ. ಆತರ, ಅಥವಾ ಒಂದು ಫ್ಯಾಕ್ಟ್ರಿಗೆ ಹೋದ್ರೆ ಗೊತ್ತಾಗತ್ತೆ ಮ್ಯಾನುಫ್ಯಾಕ್ಚರಿಂಗ್ ಹಿಂಗಿರುತ್ತೆ ಯಾವ ತರ ಅಂತ. ಅದೇ ರೀತಿ ಹಾಸ್ಪಿಟಲ್ ನಲ್ಲಿ ಯು ಕ್ಯಾನ್ ಗೋ ಅಂಡ್ ಅಬ್ಸರ್ವ್. There are enough hospitals and doctors or clinics where you can go and do this in your summer vacations or something. 1 ವಾರ 15 ದಿನ ಹೋಗಿ ನೋಡ್ಬೇಕು. ಅವಾಗ you may actually get an idea whether you are really up to it or maybe it was all only in your head. ನಿಮ್ಗೆ ಆಕ್ಚುಲಿ ಅದನ್ನ ಹ್ಯಾಂಡಲ್ ಮಾಡಕ್ ಆಗಲ್ವಾ, ಆಗತ್ತಾ ಅಂತ ಗೊತ್ತಾಗತ್ತೆ. So that is an important thing. Apart from studying and scoring well and getting into good colleges, before deciding and taking a final call, probably you should go and observe, in a hospital ಅಥವಾ ಒಂದು ಕ್ಲಿನಿಕ್ ನಲ್ಲಿ ಒಂದು ಡಾಕ್ಟರ್ ಜೊತೆ ನೋಡಿದ್ರೆ you'll definitely get a better idea. And you should talk Excellent to more advice. That's an excellent advice, and that's what I even recommend for people who want to do computer science. Programming ನೀವು ಮನೇಲೆ ಕುತ್ಕೊಂಡು ಮಾಡ್ಬೋದು, ನಿಮ್ಗೆ ಗೊತ್ತಾಗುತ್ತೆ ಪ್ರೋಗ್ರಾಮಿಂಗ್ ಇಷ್ಟ ಇದೆಯೋ ಇಲ್ವೋ ಅಂತ. ಅದೇ ತರ ಡಾಕ್ಟರ್ ಅಥವಾ ಏನೋ ಫೀಲ್ಡ್ ಅಲ್ಲಿ ನಿಮ್ಗೆ ಆಪರ್ಚುನಿಟಿ ಇದ್ರೆ ಯಾರಾದ್ರೂ ಮಾತಾಡಿ ಅವಾಗ. ಅಥವಾ ಶಾಡೋ ಐ ಥಿಂಕ್ ಇಸ್ ಎ ಬೆಟರ್. ಶಾಡೋ ಅಂದ್ರೆ ಅವ್ರ ಜೊತೆ ಇದ್ದು ಅವ್ರು ಏನ್ ಮಾಡ್ತಾರೆ ಅಂತ ನೋಡೋದು. ಅಥವಾ ಕಂಪ್ಯೂಟರ್ ಪ್ರೋಗ್ರಾಮರ್ ಪಕ್ಕ ಕುತ್ಕೊಂಡು ಒಂದಿನ ಫುಲ್ ನೋಡಿದ್ರೆ ನೀವು ಏನ್ ಮಾಡ್ತಾರೆ ಅಂತ ಗೊತ್ತಾಗತ್ತೆ. ನಾನು ಅದೇ ಎಕ್ಸ್ಪ್ಲೈನ್ ಮಾಡ್ತಾ ಇರ್ತೀನಿ. ಎಲ್ಲಾ ಪ್ರೊಫೆಷನಲ್ 90% ಬೋರಿಂಗೇ ಇರುತ್ತೆ, ಯಾವ್ದು 100% ಎಕ್ಸೈಟಿಂಗ್ ಇರಲ್ಲ. ಕ್ರಿಕೆಟರ್ ಇಂದ ಹಿಡಿದು ಫಿಲ್ಮ್ ಆಕ್ಟರ್ ಇಂದ ಹಿಡಿದು ಎಲ್ಲಾನು ಅಷ್ಟೇ. ಅದು ನಿಮಗೆ ದೂರದಿಂದ ಎಲ್ಲಾನು ಮಿಣ ಅಂತ ಕಾಣುತ್ತೆ, ಅದು ಹತ್ರ ಹೋದ್ಮೇಲೆ ಗೊತ್ತಾಗೋದು ಅದ್ರಲ್ಲಿ ಏನೇನ್ ಕಷ್ಟ ಇದೆ, ಏನೇನ್ ಸುಖ ಇದೆ ಅಂತ. ಈಗ ವಿರಾಟ್ ಕೊಹ್ಲಿ 1 ಅವರ್ ಬ್ಯಾಟಿಂಗ್ ಮಾಡ್ಬಿಟ್ಟು 50 ರನ್ ಹೊಡಿಬಹುದು. ಬಟ್ ಆ 50 ರನ್ ಹೊಡೆಯಕ್ ಮುಂಚೆ he would have put 50 days of practice. ಆ 50 days of practice you should be able to take it to hit that 50 runs. ಕರೆಕ್ಟ್. ಇನ್ನೊಂದು ರೆಲೆವೆಂಟ್ ಸಬ್ಜೆಕ್ಟ್ ಸರ್,
as someone who is, let's say, decided on going into medicine, how much of emphasis should they place on maths in PUC? ಜನರಲಿ ನಾನು ಏನ್ ನೋಡಿದೀನಿ ಅಂತಂದ್ರೆ, ಪೀಪಲ್ ಹೂ ಹ್ಯಾವ್ ಅನ್ ಆಪ್ಟಿಟ್ಯೂಡ್ ಫಾರ್ ಸೈನ್ಸ್, most of them will have a good aptitude for math also. Very rarely I have come across that somebody, because ಬರೀ ಮ್ಯಾಥ್ ಅಂತಲ್ಲ, ಈಗ ಮೆಡಿಸಿನ್ ಎಂಟರ್ ಆಗಕ್ಕೆ ಫಿಸಿಕ್ಸ್ ಗೊತ್ತಿರಬೇಕು, ಕೆಮಿಸ್ಟ್ರಿನೂ ಗೊತ್ತಿರಬೇಕು, ಬಯಾಲಜಿನೂ ಗೊತ್ತಿರಬೇಕು. ಅಂಡ್ ಟು ಹ್ಯಾವ್ ಎ ಗುಡ್ ಆಪ್ಟಿಟ್ಯೂಡ್ ಇನ್ ಫಿಸಿಕ್ಸ್ ಅಂಡ್ ಕೆಮಿಸ್ಟ್ರಿ ಯು ನೀಡ್ ಮ್ಯಾಥ್. ಮ್ಯಾಥ್ ಇಲ್ದೇನೆ ಯು ಕೆನಾಟ್ ಗೋ ಅಹೆಡ್. ಐ ಡೋಂಟ್ ಥಿಂಕ್ ಒನ್ ಕ್ಯಾನ್ ಡೂ, ಬಿಕಾಸ್ ಮ್ಯಾಥ್ ಏನು ಗೊತ್ತಾಗ್ದಲೇನೆ ಫಿಸಿಕ್ಸ್ ಯು ಕ್ಯಾನ್ ಡೂ ವೆಲ್. How will you solve the physics problems? How will you understand the all the physics concepts without having a math idea? You may not be very good in math. ಕೆಲವರು ಇರ್ತಾರೆ, ಈಗ ಒಂದು ಈಕ್ವೇಶನ್ ಬರೆದ್ರೆ ವಿತೌಟ್ ಇವನ್ ಸ್ಟೆಪ್ಸ್ ಆನ್ಸರ್ ಹೇಳ್ತಾರೆ. Everybody may not be able to do that, but a decent amount of math knowledge is important even for medicine, I feel, because at the end of the day we also, ಈಗ ಒಂದು ಸೈಂಟಿಫಿಕ್ ಟ್ರಯಲ್ಸ್ ಇರ್ಬೋದು, ಸ್ಟಡೀಸ್ ಇರ್ಬೋದು, ಈಗ ವ್ಯಾಕ್ಸಿನ್ ಬಗ್ಗೆ ಇರ್ಬೋದು ಅಥವಾ ಕೋವಿಡ್ ಬಗ್ಗೆ ಇರ್ಬೋದು, ಟು ಅಂಡರ್ಸ್ಟ್ಯಾಂಡ್ ದಟ್ ಯು ನೀಡ್ ಸಮ್ ಮ್ಯಾಥ್ ನಾಲೆಡ್ಜ್. ಬೇಸಿಕ್ ಸ್ಟ್ಯಾಟಿಸ್ಟಿಕ್ಸ್ ಅರ್ಥ ಆಗ್ಬೇಕು. ಮೆಡಿಕಲ್ ಸ್ಟ್ಯಾಟಿಸ್ಟಿಕ್ಸ್ ಇಸ್ ಅ ಬಿಗ್ ಬ್ರಾಂಚ್ ವೇರ್ ವಿ ಲರ್ನ್ ಅಬೌಟ್ ಹೌ ಎ ಮೆಡಿಸಿನ್ ವರ್ಕ್ಸ್. ಎಲ್ಲ ಮ್ಯಾಥೇ ಅಲ್ವಾ. ಈಗ ಇಷ್ಟು ಜನಕ್ಕೆ ಇಷ್ಟು ಮೆಡಿಸಿನ್ ಕೊಟ್ರೆ ಎಷ್ಟು ಜನದಲ್ಲಿ ವರ್ಕ್ ಆಯ್ತು, ಎಷ್ಟು ಜನದಲ್ಲಿ ವರ್ಕ್ ಆಗಿಲ್ಲ, ವ್ಯಾಕ್ಸಿನ್ ಇಷ್ಟು ಜನಕ್ಕೆ ಕೊಡಕ್ಕೆ ಎಷ್ಟು ಟೈಮ್ ಬೇಕು, ಅದನ್ನ ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು, ಇಟ್ ಇಸ್ ಆಲ್ ಮ್ಯಾಥ್. ಮ್ಯಾಥ್ ಇಲ್ದೇನೆ ಡಾಕ್ಟರ್ ಆಗ್ತೀನಿ ಅಂತ ಹೇಳಕ್ ಆಗಲ್ಲ. Basic knowledge of math is definitely required, and what I have seen is people who have a good aptitude in science subjects will have a fairly good thing in math also. Very rare that somebody just doesn't know math but knows very good science. Adu sadhya illa adu. Unless you know math, you cannot know other science subjects. Correct. Fundamentals always are there. ಎಲ್ಲ ಕಡೆ ಈವನ್ ಫಿಸಿಕ್ಸ್ ಅಲ್ಲೂ ಬೇಕು ಫಂಡಮೆಂಟಲ್ಸ್, ಕೆಮಿಸ್ಟ್ರಿಲೂ ಬೇಕು, ಅಂಡ್ ಸೇಮ್ ಫಂಡಮೆಂಟಲ್ಸ್ ಮ್ಯಾಪ್ ಟು ಈವನ್ ಮ್ಯಾಥಮೆಟಿಕ್ಸ್. ಅಂದ್ರೆ in mathematics you get to know then and there that you are not getting the answer. ಅದೊಂದು ಜನಕ್ಕೆ ಸ್ಟ್ರೆಸ್ ಆಗುತ್ತೆ. ಬಟ್ ಇಫ್ ಯು ಅಪ್ಲೈ, ಇಟ್ ಇಸ್ ನಾಟ್ ದಟ್ ಹಾರ್ಡ್ as a subject. ಒಬ್ರು ಕೇಳ್ತಾರೆ ಸರ್, ಸುಜಲ್ ಅಂತ, ಕ್ಯಾಲ್ಕುಲಸ್ ಇರ್ಬೋದು, ಟ್ರಿಗ್ನೋಮೆಟ್ರಿ ಇರ್ಬೋದು, ಆ ತರದೆಲ್ಲ ಎಲ್ಲ ಬೇಕಾಗದೆ ಇರ್ಬೋದು ಲೈಫ್ ಅಲ್ಲಿ. ಬಟ್ of course at that level you should try to understand and develop a basic working concepts of these things to do well in exams. ಸೊ ಒಬ್ರು ಸುಜಲ್ ಕೇಳ್ತಾರೆ ಕ್ವೆಶ್ಚನ್, ನಿಮ್ಗೆ ಯಾವ್ದು ಕಷ್ಟ ಆಯ್ತು ಸರ್ PUC ಲಿ ಸಬ್ಜೆಕ್ಟ್ 4ರಲ್ಲಿ? ಆಕ್ಚುಲಿ ಯಾವ್ದು ಆತರ ಸಬ್ಜೆಕ್ಟ್ ಏನ್ ಕಷ್ಟ ಇರ್ಲಿಲ್ಲ. ಯಾವ್ದಾದ್ರು ಒಂದು ವಿತಿನ್ PUC, ವಿತಿನ್ ಬಯಾಲಜಿ ಅಥವಾ ವಿತಿನ್ ಕೆಮಿಸ್ಟ್ರಿ, ವಿತಿನ್ ಫಿಸಿಕ್ಸ್ ಯಾವ್ದಾದ್ರು ಒಂದು ಇರುತ್ತೆ. ಆಕ್ಚುಲಿ ಬಯಾಲಜಿನಲ್ಲಿ ಇಟ್ ಇಸ್ ಓನ್ಲಿ ಅಬೌಟ್ ಮೆಮೊರೈಸಿಂಗ್ ಫ್ಯಾಕ್ಟ್ಸ್ ಅಂಡ್ ರೈಟಿಂಗ್ ಎಕ್ಸಾಮ್ಸ್. ಮ್ಯಾಥ್, ಫಿಸಿಕ್ಸ್, ಕೆಮಿಸ್ಟ್ರಿ ವಾಸ್ ಮೈ ಫೇವರೇಟ್ ಸಬ್ಜೆಕ್ಟ್. ಆಫ್ ಕೋರ್ಸ್ ಫಿಸಿಕ್ಸ್ ಆಲ್ಸೋ ಐ ಲೈಕ್. ಮ್ಯಾಥ್ ಐ ಡಿಂಟ್ ಹೇಟ್ ಇಟ್. ಆತರ ತುಂಬಾ ಮ್ಯಾಥ್ ಅಂದ್ರೆ ಲವ್ ಅಂತಾನು ಇರ್ಲಿಲ್ಲ, ಬಟ್ ಐ ಯೂಸ್ ಟು ಡೂ ಡೀಸೆಂಟ್ಲಿ ವೆಲ್ ಇನ್ ಮ್ಯಾಥ್, ಗೆಟ್ 96, 97 ಆತರ ಮಾರ್ಕ್ಸ್ ಬರ್ತಾ ಇತ್ತು. ಆತರ PUC ನಲ್ಲಿ ಆಕ್ಚುಲಿ ಸ್ಟೇಟ್ ಸಿಲೆಬಸ್ ಅಲ್ಲಿ ಅಟ್ಲೀಸ್ಟ್ ಅಟ್ ದಟ್ ಪಾಯಿಂಟ್ ಇಟ್ ವಾಸ್ ನಾಟ್ ದಟ್ ಟಫ್ ಐ ಫೀಲ್. ಅಫ್ಕೋರ್ಸ್ ಈಗೆಲ್ಲ ಸ್ವಲ್ಪ ಬೇರೆ ತರ ಇದೆ ಸಿಲೆಬಸ್ ಅಂಡ್ ಆಲ್ ದಟ್. ಈಚ್ ಪರ್ಸನ್ ಮೇ ಫೈಂಡ್ ಇಟ್ ಡಿಫರೆಂಟ್, ಬಟ್ ಮೈ ಫೇವರೇಟ್ ಸಬ್ಜೆಕ್ಟ್ ವಾಸ್ ಕೆಮಿಸ್ಟ್ರಿ. ಕೆಮಿಸ್ಟ್ರಿಲಿ ವಿಚ್ ಪಾರ್ಟ್ ವಾಸ್ ಫೇವರೇಟ್? ಆರ್ಗ್ಯಾನಿಕ್, ಇನ್ಆರ್ಗ್ಯಾನಿಕ್, ಫಿಸಿಕಲ್ ಮೂರು ಇರುತ್ತಲ್ಲ. chemistry. Even now I like reading chemistry. My son is now in 8th grade. So ನಾನು ಅವನು ಕೂತ್ಕೊಂಡು we read a lot of books. Physics ಓದ್ತೀವಿ, chemistry ಓದ್ತೀವಿ. I am again reading now because I have to teach him certain concepts. ಈಗ ಇನ್ನು ಚೆನ್ನಾಗಿ ಅರ್ಥ ಆಗುತ್ತೆ. ಆಕ್ಚುಲಿ ಅವಾಗ ಅರ್ಥ ಆಗೋದಕ್ಕಿಂತ ಈಗ ಬೇಗ ಅರ್ಥ ಆಗುತ್ತೆ, ಇನ್ನು ಸಿಂಪಲ್ ಆಗಿ ಅರ್ಥ ಆಗುತ್ತೆ. ಈಗ ಅವಾಗನು ಅರ್ಥ ಆಗ್ತಾ ಇತ್ತು, ಬಟ್ ಈಗ ಅರ್ಥ ಆದಷ್ಟು ಈಸಿಯಾಗಿ ಅರ್ಥ ಆಗ್ತಾ ಇರಲಿಲ್ಲ ಐ ಫೀಲ್. ಈಗ ಹೇಳೋದು ಸುಲಭ ಆಗತ್ತೆ. ಈಗ ಓದಿದ್ರೆ ಯಾರಿಗಾರು ಎಕ್ಸ್ಪ್ಲೇನ್ ಮಾಡಕ್ಕೆ ಐ ಕ್ಯಾನ್ ಗಿವ್ ಮೋರ್ ಎಕ್ಸಾಂಪಲ್, ಸಿಂಪ್ಲಿಫೈ ಇಟ್ ಅಂಡ್ ಟೆಲ್. ಈಗ ರಿಸೋರ್ಸಸ್ ಜಾಸ್ತಿ ಇದೆ ಅಂತ ಇಟ್ಕೊಳ್ಳಿ. ಈಗ ಒಂದು ಯೂಟ್ಯೂಬ್ ವಿಡಿಯೋ ಓಪನ್ ಮಾಡಿದ್ರೆ ಟಕ್ ಅಂತ ಅರ್ಥ ಆಗ್ಬಿಡುತ್ತೆ. ಅವಾಗ ಟೀಚರ್ಗೆ ವೇಟ್ ಮಾಡಿ ಹೋಗಿ ಕೇಳಿ ಕಲ್ತ್ಕೊಂಡು ಬಹಳ ಕಷ್ಟ ಇತ್ತು. ಈಗ ಏನ್ ಇಂಟರ್ನೆಟ್ ಅಲ್ಲಿ ಒಂದ್ಸಲ ಹಾಕಿದ್ರೆ 10 ತರ ವಿಡಿಯೋ ಬರುತ್ತೆ ಟು ಎಕ್ಸ್ಪ್ಲೇನ್ ದ ಸೇಮ್ ಕಾನ್ಸೆಪ್ಟ್. ಐ ಫೀಲ್ ಈಗ ಓದೋದು ಅಥವಾ ಲರ್ನಿಂಗ್ ಏನಿದೆ, ಇಟ್ಸ್ ಫಾರ್ ಮೋರ್ ಈಸಿಯರ್ ಕಂಪೇರ್ಡ್ ಟು ದೋಸ್ ಡೇಸ್ ಐ ಫೀಲ್. In terms of access to resources, ಹೌದು. ನೆನ್ನೆ I was teaching magnetism and the magnetic field ಅಂದ್ರೆ ಇಟ್ಸ್ ಇಮ್ಯಾಜಿನರಿ. ನೀವು ಲೈನ್ ಹೇಳೋದು ನೀವು ಯೋಚನೆ ಮಾಡಬೇಕು, ಅದು ಪಿಕ್ಚರು ಚೆನ್ನಾಗಿರ್ತಿರಲಿಲ್ಲ. ಬಟ್ there was a YouTube video where you have a magnet and somebody sprinkles iron filings and it automatically magically aligns. It's like wow ಅಂತ. ಅಥವಾ ಟೋಟಲ್ ಇಂಟರ್ನ್ a+b whole square
ನಾವೆಲ್ಲ ಬಯಹರಟೆ ಮಾಡ್ತಾ ಇದ್ವಿ a² + b² + 2ab. ಈಗ ಯೂಟ್ಯೂಬ್ ಅಲ್ಲಿ ಸ್ಕ್ವೇರ್ ಬರ್ದು ಅದ್ರೊಳಗೆ ರೆಕ್ಟಾಂಗಲ್ ಬರ್ದು ಹೆಂಗೆ ಅಂತೆಲ್ಲ ಎಕ್ಸ್ಪ್ಲೈನ್ ಮಾಡಿ ಎಷ್ಟು ಸಿಂಪಲ್ ಮಾಡ್ಬಿಟ್ಟಿದ್ದಾರೆ. ಒಂದು ಮೆಂಟಲ್ ಪಿಕ್ಚರ್ ಬಂದ್ಬಿಡುತ್ತೆ ತಕ್ಷಣ. Correct. That is true. And you bring a very important point actually. Doctor agi shadow ಮಾಡಿ ಅಂತ ಹೇಳಿದ್ರೆ, you don't even have to shadow a lot of the times. I think my exposure to doctor is Doctor House ಅಂತ ಒಂದು serial ಇದೆ ಅಲ್ವಾ, House ಅಂತ, which is a diagnostic medicine. It is a US serial. English actor ಮಾಡಿರೋದು. That taught me so much about medicine, how difficult the life is. And YouTube ಅಲ್ಲಿ ನೀವು ನೋಡಿ, there is a lot of opportunity to just know more about a subject than it was ever possible. ಇನ್ನೊಂದೇನಂದ್ರೆ ಟಿವಿನಲ್ಲಿ ನೋಡ್ಬಿಟ್ಟು ಡಾಕ್ಟರ್ ಆಗ್ಬೇಕು ಅಂತ ಡಿಸೈಡ್ ಮಾಡಬಾರ್ದು. ದಟ್ ಒನ್ ಥಿಂಗ್ ಐ ಫೀಲ್. ಮೀಡಿಯಾನಲ್ಲಿ ಏನಾಗುತ್ತೆ, ಟಿವಿನಲ್ಲಿ ಇರ್ಬೋದು, ಬೇರೆ ಹೈಪ್ ಜಾಸ್ತಿ ಇರುತ್ತೆ. ಐದರ್ ಇಟ್ ವಿಲ್ ಬಿ ಶೋನ್ ಲೈಕ್ ರಿಯಲ್ ಗ್ರೇಟ್ ಆರ್ ಇಟ್ ಮೇ ಬಿ ಶೋನ್ ಆಸ್ ರಿಯಲ್ ಡಿಪ್ರೆಸಿಂಗ್. ದಟ್ ಮೇ ನಾಟ್ ಬಿ ಆಲ್ವೇಸ್ in touch with reality. So it is important to meet real doctors, go to real hospitals and see what is happening. It's a good point. Actually. ಏನಂದ್ರೆ ನಾವು ಡಾಕ್ಟರ್ ಅಂದ ತಕ್ಷಣ we tend to see 3-4 people. ಈ ತರ ಎಲ್ಲರೂ ಆ ತರ ಫೇಮಸ್ ಡಾಕ್ಟರ್ ಆಗದೆ ಹೋಗ್ಬೋದು. ಡಾಕ್ಟರ್ ಆದ್ಮೇಲೆ they may become okay, they will become good doctors, they may become average doctors. ಬಟ್ ಈಗ ಕ್ರಿಕೆಟಿಗೆ ಹೋದ ತಕ್ಷಣ ಎಲ್ಲರೂ ವಿರಾಟ್ ಕೊಹ್ಲಿ ಆಗಲ್ಲ. ಅದೇ ತರ ಡಾಕ್ಟರ್ ಆದ ತಕ್ಷಣ ಎಲ್ಲರೂ ದೇ ವೋಂಟ್ ಬಿಕಮ್ XYZ ಫೇಮಸ್, ದಿನ ಪೇಪರ್ ಅಲ್ಲಿ ಹೆಸರು ಬರುತ್ತೆ, ಫ್ರಂಟ್ ಪೇಜ್ ಅಲ್ಲಿ ನ್ಯೂಸ್ ಬರುತ್ತೆ, ಆ ತರ ಆಗಲ್ಲ. ಇಟ್ ಇಸ್ ನಾಟ್ ಲೈಕ್ ದಟ್. ಸೊ ಪೀಪಲ್ ಶುಡ್ ಬಿ ಅ ಲಿಟಲ್ ಮೋರ್ ರಿಯಲಿಸ್ಟಿಕ್. ದೇ ವಿಲ್ ಬಿಕಮ್ ಗುಡ್ ಡಾಕ್ಟರ್ಸ್ ಆಫ್ ಕೋರ್ಸ್ ಇಫ್ ದೇ ವರ್ಕ್ ಹಾರ್ಡ್. ದೇ ವಿಲ್ ಹ್ಯಾವ್ ಎ ಗುಡ್ ಲೈಫ್. ಇಟ್ ಇಸ್ ಅನ್ ಇಂಪಾರ್ಟೆಂಟ್ ಜಾಬ್, ಇಟ್ ಇಸ್ ಅ ವೆರಿ ಮೀನಿಂಗ್ಫುಲ್ ಜಾಬ್. ಬಟ್ ಮೀಡಿಯಾನ ನೋಡ್ಬಿಟ್ಟು, ನ್ಯೂಸ್ ಪೇಪರ್ ಅಲ್ಲಿ ಹೆಸರುಗಳನ್ನ ನೋಡ್ಬಿಟ್ಟು ನಾನು ಆತರ ಆಗ್ಬಿಡ್ತೀನಿ, ನಾನ್ ವಿರಾಟ್ ಕೊಹ್ಲಿ ಆಗ್ಬಿಡ್ತೀನಿ, ನಾನ್ ತೆಂಡೂಲ್ಕರ್ ಆಗ್ಬಿಡ್ತೀನಿ ಅನ್ನೋ ತರ ತುಂಬಾ ಹೈ ಹೋಪ್ಸ್ ಇಟ್ಕೋಬಾರ್ದು. ಇಟ್ ಶುಡ್ ಬಿ ಲಿಟಲ್ ಮೋರ್ ರಿಯಲಿಸ್ಟಿಕ್. ಕರೆಕ್ಟ್. ತರ ಫಿಲ್ಮ್ ಆಕ್ಟಿಂಗ್ ತರ ಎಲ್ಲರೂ ಟಾಪ್ ಆಕ್ಟರ್ ಆಗಲ್ಲ, ಎಲ್ಲರೂ ವೇ ಆಕ್ಟರ್ ಆಗಲ್ಲ. ನಿಮ್ಗೆ ಆಕ್ಟಿಂಗ್ ಇಂಟ್ರೆಸ್ಟಿಂಗ್ ಇದ್ರೆ ನಿಮ್ಗೆ ದಿನ ಎಕ್ಸೈಟಿಂಗ್ ಇರುತ್ತೆ ಲೈಫ್. ಇನ್ನೊಂದು ಕ್ವೆಶ್ಚನ್ ಸರ್, those VIP kind of people in different fields also, we have to understand how much of hard work they have put. At the end of the day, nobody just becomes something just like that. You have to put a lot of hard work, lot more hours than normal people would put to reach that level. ಡೆಡಿಕೇಶನ್ ತುಂಬಾ ಇರುತ್ತೆ, ಪ್ಲಸ್ ಲಕ್ ಫ್ಯಾಕ್ಟರ್ ಇರುತ್ತೆ. ಅದೇ ವಿರಾಟ್ ಕೊಹ್ಲಿ 15 ವರ್ಷ ಮುಂಚೆ ಆಗಿದ್ರೆ ಮೇ ನಾಟ್ ಹ್ಯಾವ್ ಬಿನ್ ಆಸ್ ಸಕ್ಸಸ್ಫುಲ್. ಎಷ್ಟೊಂದು ಇರುತ್ತೆ ಫ್ಯಾಕ್ಟರ್ಸ್. ನಾವು ಬರೀ ಅದನ್ನ ಔಟ್ಪುಟ್ ಮಾತ್ರ ನೋಡ್ಬಿಟ್ಟು ಹಂಗಾಗ್ಬಿಡ್ತೀವಿ ಅಂದ್ರೆ. Timing, hard work, lot of things matter. ಸೊ ಇನ್ನೊಂದು ಜನರಲ್ ಕ್ವೆಶನ್ ಸರ್, ಐ ಥಿಂಕ್ ದಿಸ್ ಕ್ವೆಶನ್ ವಿಲ್ ಬಿ ದೇರ್. ಸ್ಕೂಲ್ ಚೂಸ್ ಮಾಡಬೇಕು PUC ಗೆ ಅಥವಾ MBBS ಗೆ ಕಾಲೇಜ್ ಚೂಸ್ ಮಾಡಬೇಕು, ಹೇಗ್ ಮಾಡೋದು? ವಾಟ್ ವುಡ್ ಯು ರೆಕಮೆಂಡ್ ನೌ ವಿತ್ ಹೈಂಡ್ಸೈಟ್? ಹೌ ವುಡ್ ಯು ಪಿಕ್? ವಾಟ್ ಕೈಂಡ್ ಆಫ್ ಸ್ಕೂಲ್ ವುಡ್ ಯು ಪಿಕ್? ಈಗ ಏನಾಗಿದೆ ಅಂತಂದ್ರೆ, ಟು ಬಿಕಮ್ ಎ ಡಾಕ್ಟರ್ ಯು ನೀಡ್ ಟು ಕ್ರ್ಯಾಕ್ ನೀಟ್. ನಿಮ್ದು PUC ನಲ್ಲಿ ಏನ್ ಮಾರ್ಕ್ಸ್ ಬಂತು, 12th ಅಲ್ಲಿ ಏನ್ ಮಾರ್ಕ್ಸ್ ಬಂತು, ಇಟ್ ಡಸಂಟ್ ರಿಯಲಿ ಮ್ಯಾಟರ್. ನಮ್ ಟೈಮ್ ಅಲ್ಲಿ ಆದ್ರೆ 50% ವೇಟೇಜ್ PUC ಗೆ, 50% ಎಂಟ್ರೆನ್ಸ್ ಗೆ ಇರ್ತಾ ಇತ್ತು. ಸೊ ಬೋತ್ ಆರ್ ಇಂಪಾರ್ಟೆಂಟ್. ಈಗ ನೀಟ್ ಎಕ್ಸಾಮ್ ಇಸ್ ಎವ್ರಿಥಿಂಗ್. ಸೊ ಇಫ್ ಯು ವಾಂಟ್ ಟು ಬಿಕಮ್ ಎ ಡಾಕ್ಟರ್, ಆಫ್ ಕೋರ್ಸ್ ಯು ಶುಡ್ ಡೂ ಡಿಸೆಂಟ್ಲಿ ವೆಲ್ ಇನ್ ಯುವರ್ +2, ಬಟ್ ಯುವರ್ ಮೇನ್ ಫೋಕಸ್ ಶುಡ್ ಬಿ ಆನ್ ದಿ ಕೋರ್ ಏರಿಯಾಸ್ ಆಫ್ ನೀಟ್ ಎಕ್ಸಾಮ್. And probably from first PUC itself, you should start preparing for it. Because the more time you prepare, the better it is, and the better are the chances of cracking NEET exam. So your focus, I would say, 80 to 90% should be on the NEET entrance. Of course, languages ella ಓದಬೇಕಾಗುತ್ತೆ first PUC, second PUC because they are part of curriculum. But ಅದನ್ನೆಲ್ಲ ತುಂಬಾ ತಲೆ ಕೆಡಿಸ್ಕೊಂಡು ತುಂಬಾ ಅದನ್ನೇ ಓದ್ಕೊಂಡು ಕುತ್ಕೋಬೇಕಾಗಿಲ್ಲ. Your focus should be on NEET exam to crack it, get a good rank. So your focus should be on those subjects from first year PUC. ಕಾಲೇಜ್ ಸ್ಕೂಲು ಅಂಥದ್ದೇನು ಮ್ಯಾಟರ್ ಆಗಲ್ಲ ಅಂತ ಅನ್ಸುತ್ತೆ ನನಗೆ. ಡಸಂಟ್ ರಿಯಲಿ ಮೇಕ್ ಎ ಡಿಫರೆನ್ಸ್ ಇಫ್ ಯು ಕ್ಯಾನ್ ಸಿಟ್ ಅಂಡ್ ಸ್ಟಡಿ ವೆಲ್. ಅಫ್ಕೋರ್ಸ್ ಈಗೆಲ್ಲ ತುಂಬಾ ಕೋಚಿಂಗ್ ಕ್ಲಾಸಸ್ ಇದೆ, ನೀಟ್ಗೆ ಇದೆ, ಇನ್ನೊಂದಕ್ಕಿದೆ. ಐ ಥಿಂಕ್ ಮೋಸ್ಟ್ ಪೀಪಲ್ ಗೆಟ್ ಇನ್ ಟು ದೀಸ್ ಕೋಚಿಂಗ್ ಕ್ಲಾಸಸ್ ಮೋರ್ ದೆನ್ ವಿಚ್ ಕಾಲೇಜ್ ಆರ್ ಸ್ಕೂಲ್ ಯು ಸ್ಟಡಿ. What kind of coaching you get for NEET becomes more important. Some people may be able to do it on their own. Some people may need help in terms of coaching. I never went for any tuitions. PUC nallu yavrallu tuition hogle. I used to study on my own. Some people may be able to do that. Some people may need some direction. Adralli ಏನು ತಪ್ಪಿಲ್ಲ.
ಕೋಚಿಂಗ್ ತಗೊಂಡು ಸೀಟ್ ತಗೊಂಡ್ರು ಒಂದೇನೆ, ತಗೊಳ್ದೆ ತಗೊಂಡ್ರು ಒಂದೇನೆ. ಅಟ್ ದ ಎಂಡ್ ಆಫ್ ದ ಡೇ ಯು ಹ್ಯಾವ್ ಟು ಗೆಟ್ ದ ಸೀಟ್ ಅಷ್ಟೇ. ಹೌ ಯು ಡೂ ಇಸ್ ಅಪ್ ಟು ಯು. ಕರೆಕ್ಟ್. ನಿಮ್ ಹಿಸ್ಟ್ರಿ ಮೇಲೆ ಹೋಗುತ್ತೆ, ನಿಮ್ ಕೇಪಬಿಲಿಟಿ ಮೇಲೆ ಹೋಗುತ್ತೆ, ನಿಮ್ಗೆ ಏನ್ ಕಂಫರ್ಟ್ ಇದೆಯೋ ಅದ್ರ ಮೇಲೆ ಹೋಗುತ್ತೆ. ಕರೆಕ್ಟ್. ಮತ್ತೆ ಇನ್ನೊಂದು ಕ್ವೆಶನ್ ಸರ್, ರಾಹುಲ್ ಅವ್ರು ಹೇಳ್ತಾ ಇದಾರೆ ಪ್ಯಾರಾಮೆಡಿಕಲ್ ಎಕ್ಸ್ರೇ ಟೆಕ್ನಾಲಜಿ ಬಗ್ಗೆ ಏನು ಅಂತ. ವೆರಿ ಗುಡ್ ಕ್ವೆಶನ್. ಯಾಕೆಂದ್ರೆ ಮೆಡಿಕಲ್ ಸ್ಟ್ರೀಮ್ ನಲ್ಲಿ ಅಫ್ಕೋರ್ಸ್ ನರ್ಸಿಂಗ್ ಇಸ್ ಅನದರ್ ಸ್ಟ್ರೀಮ್ ಆಲ್ ಟುಗೆದರ್, ಬಟ್ ದೇರ್ ಇಸ್ ಅ ಟೆಕ್ನಿಕಲ್ ಸ್ಟ್ರೀಮ್ ಇನ್ ಮೆಡಿಸಿನ್. ಈಗ PUC ಆದ್ಮೇಲೆ ದೇರ್ ಇಸ್ ಸಮಥಿಂಗ್ ಕಾಲ್ಡ್ BSc CCT ಅಂತ ಹೇಳ್ತೀವಿ, ಕಾರ್ಡಿಯಾಕ್ ಕೇರ್ ಟೆಕ್ನಾಲಜಿ ಅಂತ ಹೇಳ್ತೀವಿ. BSc ನಲ್ಲಿ ಬೇರೆ ಬೇರೆ ಇದೆ. CCT ಇಸ್ ಕಾರ್ಡಿಯಾಕ್ ಕೇರ್ ಟೆಕ್ನಾಲಜಿ, ಅಂದ್ರೆ ಎಕೋಕಾರ್ಡಿಯೋಗ್ರಾಮ್, ECG, ಕ್ಯಾತ್ ಲ್ಯಾಬ್ ಅಂದ್ರೆ ಆಂಜಿಯೋಗ್ರಾಮ್ ಟೆಕ್ನಾಲಜಿ, ಅದನ್ನೆಲ್ಲ ಓದ್ತಾರೆ. 3 ವರ್ಷ BSc ಮಾಡಿದ್ರೆ ಯು ವಿಲ್ ಬಿಕಮ್ ಎ ಕಾರ್ಡಿಯಾಕ್ ಟೆಕ್ನಿಷಿಯನ್. You can work in a hospital in cardiology department as a cardiac technician. There are other courses similar to that which cater to operation theaters. OT technology ಅಂತ ಕೋರ್ಸ್ ಇದೆ. ಆಮೇಲೆ ರೇಡಿಯಾಲಜಿ ಟೆಕ್ನಿಷಿಯನ್ ಕೋರ್ಸಸ್ ಇದೆ. ಇದೆಲ್ಲ BSc ಆಗಿದೆ ಈಗ. 3 year BSc after PUC. These are good streams in the sense ನೀವು 3 ವರ್ಷ BSc ಮಾಡ್ಕೊಂಡ್ರೆ ಆಪರೇಷನ್ ಥಿಯೇಟರ್ OT ಟೆಕ್ನಾಲಜಿ ಇರ್ಬೋದು, ರೇಡಿಯಾಲಜಿ ಟೆಕ್ನಾಲಜಿ ಇರ್ಬೋದು, ಅಥವಾ ಕಾರ್ಡಿಯಾಕ್ ಕೇರ್ ಟೆಕ್ನಾಲಜಿ ಇರ್ಬೋದು. ದೇರ್ ಆರ್ ವೆರಿ ಗುಡ್ ಆಪ್ಷನ್ಸ್ ಟು ಗೋ ಅಬ್ರಾಡ್ ಆಫ್ಟರ್ ಯು ಬಿಕಮ್ ಎ ಗುಡ್ ಟೆಕ್ನಿಷಿಯನ್. 3 years BSc ಮಾಡ್ಕೊಂಡು, ಇನ್ಫ್ಯಾಕ್ಟ್ ವಿ ಹ್ಯಾವ್ ಎ ಲಾಟ್ ಆಫ್ ಸ್ಟೂಡೆಂಟ್ಸ್ ಹೂ ಹ್ಯಾವ್ ಡನ್ ದೇರ್ BSc ಇನ್ technical courses and become very good technicians. They have gone abroad to UK, Ireland, US, and they are doing very well. In fact, ಎಷ್ಟೋ ಜನ MBBS ಎಂಟರ್ ಆಗದೆ ಇರೋರು BSc ಟೆಕ್ನಾಲಜಿ ಕೋರ್ಸಸ್ ಇನ್ ಮೆಡಿಕಲ್ ಸ್ಟ್ರೀಮ್ಸ್ ಮಾಡ್ಕೊಂಡು ದೇ ಆರ್ ಡೂಯಿಂಗ್ ವೆರಿ ವೆಲ್. ಇಟ್ಸ್ ಎ ವೆರಿ ಗುಡ್ ಸ್ಟ್ರೀಮ್ ಆಕ್ಚುಲಿ to join. If you cannot join MBBS, if you do not want to become a doctor but you want to be associated with the medical stream, these technology courses, OT technology, radiology, CCT after your PUC are good choices to become a technician, and there are good options for career in India and abroad, because hospitals not only need doctors and nurses, they also need technicians. So it's a very good career option actually. That's an excellent point, sir. Actually, now illi when we see in NHS, we see a lot of Indians in those technician roles as well. So allinda bandirtare. It is not just the consultants or surgeons or doctors. That is very, very true. One the get into research and some of these people who have got into UK and US and Ireland and all, they make very good salaries. They earn as much as some doctor would earn in India. Oh, UK that is one thing where doctors earn more than engineers in this country. It's ಬರೀ ಬೆಂಗಳೂರಲ್ಲಿ ಮಾತ್ರ ಇಂಜಿನಿಯರ್ ಸಿಕ್ಕಾಪಟ್ಟೆ ಬರ್ಬೋದು, ಬಟ್ ವರ್ಲ್ಡ್ ವೈಡ್ ಹಾಗಿಲ್ಲ. ಅಮೆರಿಕಲ್ಲಿ, ಇಂಗ್ಲೆಂಡ್ ಅಲ್ಲಿ, ಸುಮಾರು ಕಂಟ್ರಿಗಳಲ್ಲಿ ಡಾಕ್ಟರ್ ಗೆಟ್ ವೆರಿ ವೆರಿ. I mean eventually I think India will also go the same route, but that is an important. ಒಬ್ರು ಪೃಥ್ವಿತಾ ಕ್ವಶನ್ ಕೇಳ್ತಾರೆ ಸರ್, ಪೀಪಲ್ ಯೂಸ್ ಟು ಗೋ ಅಬ್ರಾಡ್ ಆಫ್ಟರ್ MBBS ಫಾರ್ ದೇರ್ ಮಾಸ್ಟರ್ಸ್. ಇಂಡಿಯಾದಲ್ಲಿ ಕಾಲೇಜ್ ಇಲ್ವಾ ಅಂತ. ಇಂಡಿಯಾದಲ್ಲಿ MBBS ಸೀಟ್ಸ್ ಎಷ್ಟಿದೆ ಅಂದ್ರೆ, ನಂಬರ್ ಆಫ್ MBBS ಗ್ರಾಜುಯೇಟ್ಸ್ ಏನ್ ಆಚೆ ಬರ್ತಾರೆ ಪ್ರತಿ ವರ್ಷ, ಅಷ್ಟು ಪೋಸ್ಟ್ ಗ್ರಾಜುಯೇಷನ್ ಸೀಟ್ಸ್ ಇಲ್ಲ. So the ratio of say MBBS candidates who come out every year to post graduation seats is very less. ಒಂದು 10% ಅಷ್ಟಿದೆ ಅಷ್ಟೇ. ಅಂದ್ರೆ ಈಗ ಒಂದು 1000 ಜನ MBBS ಗ್ರಾಜುಯೇಟ್ಸ್ ಬಂದ್ರೆ 100 ಪೋಸ್ಟ್ ಗ್ರಾಜುಯೇಟ್ ಸೀಟ್ಸ್ ಇದೆ, ಆ ಲೆಕ್ಕದಲ್ಲಿ ಇದೆ. ಸೊ ದ ರಿಮೈನಿಂಗ್ 900 will be pending. They have to wait for the next year. Many of them decide to go abroad. So the ratio of MBBS seats to post graduation is low. Post graduation to super specialization is again low. ನೀವು ಎಷ್ಟು MD ಬರ್ತಾರೆ ಅಷ್ಟು ಸ್ಪೆಷಲೈಸೇಷನ್ ಸೀಟ್ಸ್ ಇಲ್ಲ. That is again one area where India is lacking, in the sense post graduation seats are less. So a lot of people prefer to go abroad to other countries to do their masters. Even many of my batchmates also went. As you know, I mean, these are areas of challenges. MBBS ಆದ ತಕ್ಷಣ, as I told, MBBS is a very basic degree. ಅದನ್ನ ಇಟ್ಕೊಂಡು ಎಲ್ಲಾ ತರ ಕೆಲಸ ಮಾಡಕ್ ಆಗಲ್ಲ. You can only do basic work. If you want to do post graduation, you have to get into post graduation in India. ಸಿಕ್ಕಿಲ್ಲ ಅಂದ್ರೆ ಅಬ್ರಾಡ್ ಹೋಗ್ಬೇಕಾಗತ್ತೆ. At the end of the day, I feel ನಾನು ಇಲ್ಲೇ ಇರ್ತೀನಿ, ನಾನು ಇಂಡಿಯಾದಲ್ಲೇ ಏನಾರೋ ಮಾಡ್ತೀನಿ ಅಂತ ಕೆಲವ್ರಿಗೆ ಇರುತ್ತೆ.
ಬಟ್ ಸಮ್ ಪೀಪಲ್ ಆರ್ ಮೋರ್ ಫ್ಲೆಕ್ಸಿಬಲ್. ನಾನು ಅಬ್ರಾಡ್ ಹೋಗ್ತೀನಿ, ನನ್ಗೆ ಫ್ಯಾಮಿಲಿ ಅವರು ಸಪೋರ್ಟ್ ಮಾಡ್ತಾರೆ, ಐ ವಾಂಟ್ ಟು ಗೋ. ಅಂಡ್ ದಿ ಅದರ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಗೋಯಿಂಗ್ ಅಬ್ರಾಡ್ ಮೇಕ್ಸ್ ಅ ಲಾಟ್ ಆಫ್ ಡಿಫರೆನ್ಸ್ ಇನ್ ಯುವರ್ career. You will get more exposure, you will learn different style of functioning. India nalli hospitals they work in a certain style, UK nalli they work in a certain style. Of course these are more richer countries, more advanced countries, so technically they are far more advanced. Their patients are lot more well to do. Insurance covers all their treatment. Illi ಬಹಳ ಬಡವರು ಇದ್ದಾರೆ, ಮೀಡಿಯಂ ಕ್ಲಾಸ್, ಮಿಡಲ್ ಕ್ಲಾಸ್ ಅವರು ಇದ್ದಾರೆ, ತುಂಬಾ ರಿಚ್ ಇದ್ದಾರೆ, ಎಲ್ಲಾ ತರ ಪೇಷಂಟ್ಸ್ ಇರ್ತಾರೆ. ಅಲ್ಲಿ money may not be a limitation for treatment. You can do whatever best is possible, there's no limit. So ಆ ತರ systems ಅಲ್ಲಿ work ಮಾಡಿದಾಗ you learn more things, you learn more discipline, because many of these countries are less corrupt. Their systems are much more well oiled, much more well organized. For example, as I told about UK, which has the NHS, which is one of the best healthcare systems in the world. Of course it has its own drawbacks, but ತುಂಬಾ ವೆಲ್ ಆರ್ಗನೈಸ್ಡ್ ಸಿಸ್ಟಮ್ಸ್ ಇದೆ. ಅಲ್ಲೆಲ್ಲ ಕೆಲಸ ಮಾಡಿದಾಗ ಡಾಕ್ಟರ್ಸ್ ಗೇನ್ ಮಚ್ ಮೋರ್ ರಿಚರ್ ಎಕ್ಸ್ಪೀರಿಯನ್ಸ್ ಅಂಡ್ ನಾಲೆಜ್, ಅಂಡ್ ವೆನ್ ದೇ ಕಮ್ ಬ್ಯಾಕ್ ಟು ಇಂಡಿಯಾ ದೇ ಡೂ ವೆರಿ ವೆಲ್. ಸೊ ಪ್ಲಸಸ್ ಇದೆ ಅಬ್ರಾಡ್ ಹೋಗೋದು. ಅಫ್ಕೋರ್ಸ್ ಮನಿ ಇಸ್ ಒನ್ ಆಫ್ ದ ಪ್ಲಸ್, ಬಟ್ ಎಕ್ಸ್ಪೀರಿಯನ್ಸ್ ಅಂಡ್ ಎಕ್ಸ್ಪೋಜರ್ ಟು ಡಿಫರೆಂಟ್ ಕಲ್ಚರ್ಸ್ ಅಂಡ್ ಡಿಫರೆಂಟ್ ಎಕ್ಸ್ಪೀರಿಯನ್ಸಸ್ ಅಂಡ್ ಎ ಮಚ್ ಮೋರ್ ಆರ್ಗನೈಸ್ಡ್ ಸಿಸ್ಟಮ್ ಮೇಕ್ಸ್ ಎ ಲಾಟ್ ಮೋರ್ ಡಿಫರೆನ್ಸ್. ಕರೆಕ್ಟ್. ದೇವಿ ಶೆಟ್ಟಿ ಇಸ್ ಒನ್ ಸಚ್ ಎಕ್ಸಾಂಪಲ್ ಅಲ್ವಾ? ಅವ್ರು ಇಂಗ್ಲೆಂಡ್ ಅಲ್ಲಿ ಸ್ವಲ್ಪ ದಿನ ಇದ್ರು, ಆಮೇಲೆ ಕಲ್ಕಟ್ಟಾಲ್ ಇದ್ರು, ಆಮೇಲೆ ಡಾಕ್ಟರ್ಸ್ ಇದಾರೆ gone abroad, done their specializations, worked there, then come back here, they're contributing well. Iroru ಮಾಡ್ತಾರೆ, ಮಾಡಲ್ಲ ಅಂತಲ್ಲ, but of course if you have more exposure to different systems you will only be better. So finally sir, thanks for spending extra time. Actually finally one question is there which is related to cholesterol level, Deepika Aru, but generally I'll frame it like this. What is the best time to become healthy, start having healthy habits? Right from childhood, I would say. Childhood ಇಂದಾನೆ ಹೆಲ್ದಿ ಆಗಿರ್ಬೇಕು. ಈಟಿಂಗ್ ಹ್ಯಾಬಿಟ್ಸ್ ಇರ್ಬೋದು, ಎಕ್ಸರ್ಸೈಸ್ ಇರ್ಬೋದು, ನಾಟ್ ಗೆಟಿಂಗ್ ಇನ್ ಟು ರಾಂಗ್ ಹ್ಯಾಬಿಟ್ಸ್ ಲೈಕ್ ಸ್ಮೋಕಿಂಗ್ ಅಂಡ್ ಅದರ್ ಅಡಿಕ್ಷನ್ಸ್ ಇರ್ಬೋದು. ಚೈಲ್ಡ್ಹುಡ್ ಇಂದಾನೆ ಕಲ್ಟಿವೇಟ್ ಮಾಡಿದ್ರೆ ಇಟ್ ವಿಲ್ ಸ್ಟೇ ಲಾಂಗರ್ ವಿತ್ ಯು ಅಂಡ್ ಯು ವಿಲ್ ಹ್ಯಾವ್ ನೋ ಹೆಲ್ತ್ ಇಶ್ಯೂಸ್. ನಾವು ಟೀನೇಜ್ ಬರೋ ಹೊತ್ತಿಗೆ ವಿ ಶುಡ್ ಹ್ಯಾವ್ ಅಡಾಪ್ಟೆಡ್ ಗುಡ್ ಹೆಲ್ದಿ ಲೈಫ್ ಸ್ಟೈಲ್ in terms of diet and exercise. At least by teenage, once you enter 13-14, you should get into some regular exercise, healthy eating habits, and all these, so that in the long term, ಈಗ 25-30 ವರ್ಷ ಆಗೋತ್ತಿಗೆ it's already too late. You have already developed some health issues, you have already become obese, you have already developed some problems which are already starting to happen. So I would say as early as possible, but the moment you cross your 10 years or 12 years of age is when you should get into healthy lifestyles and diet and exercise and everything. Apart from your studying, apart from your curricular things, you should. And healthy lifestyle ಅಲ್ಲಿ, I mean, how is that related to cholesterol? Because that is supposedly one of the... ಕೆಲವು ಸಲ ಕೊಲೆಸ್ಟ್ರಾಲ್ ಜೆನೆಟಿಕ್ ಇರುತ್ತೆ, ಫ್ಯಾಮಿಲಿ ಹಿಸ್ಟ್ರಿ ಇದ್ರೆ ಕೊಲೆಸ್ಟ್ರಾಲ್ ಬರ್ಬೋದು. ಆದ್ರೆ ಜನರಲ್ ಆಗಿ ಜಂಕ್ ಫುಡ್ ತಿನ್ಬಾರ್ದು. ಪಿಜ್ಜಾ ಇರ್ಬೋದು, ಬರ್ಗರ್ ಇರ್ಬೋದು, ರೋಡ್ ಸೈಡ್ ಪಾನಿಪುರಿ ಇರ್ಬೋದು, ತುಂಬಾ ಕರ್ದಿರೋ ಪದಾರ್ಥಗಳು ತಿನ್ನೋದು, ಫ್ಯಾಟಿ ಫುಡ್ ತಿನ್ನೋದು, ತುಂಬಾ ಸ್ವೀಟ್ಸ್, ಶುಗರ್ ತಿನ್ನೋದು, ಇದೆಲ್ಲ ಬ್ಯಾಡ್ ಹ್ಯಾಬಿಟ್ಸ್. We should try and cultivate more habit of eating, wholesome foods like home prepared meals as much as possible. ತುಂಬಾ ಆಯಿಲಿ ಫುಡ್, ಸ್ವೀಟ್ಸ್ ತಿನ್ಬಾರ್ದು. ಜಂಕ್ ಫ್ರೆಂಚ್ ಫ್ರೈಸ್ ಇರ್ಬೋದು, ಬರ್ಗರ್ ಇರ್ಬೋದು, ಆಚೆ ಕಡೆ ಫುಡ್ಗಳು ಇರ್ಬೋದು, ಆದಷ್ಟು ಕಮ್ಮಿ ತಿನ್ಬೇಕು. ಈಟ್ ಮೋರ್ ಫ್ರೂಟ್ಸ್, ಈಟ್ ಮೋರ್ ವೆಜಿಟಬಲ್, and try to stick to healthy food from the beginning. So related and aerated drinks are one of the horriblest things. Coca-Cola, Pepsi, ಇವೆಲ್ಲ ಕುಡಿಯೋದ್ರಿಂದ ಆ ಕಂಪನಿಗೆ ಒಂದು ಲಾಭ ಆಗುತ್ತೆ ಅನ್ನೋದು ಬಿಟ್ರೆ ಇನ್ಯಾರಿಗೂ ಎಲ್ಲೂ ಲಾಭ ಆಗಿಲ್ಲ ಇದುವರೆಗೂ. ಪೆಪ್ಸಿ ಕುಡಿದ್ಬಿಟ್ಟು ಅಥವಾ ಕೋಕಾ-ಕೋಲಾ ಕುಡಿದ್ಬಿಟ್ಟು. ಸೊ ದೀಸ್ ಆರ್ ಥಿಂಗ್ಸ್ ವಿಚ್ ಶುಡ್ ಜಸ್ಟ್ ಸ್ಟೇ ಅವೇ ಫ್ರಮ್. ಅಂಡ್ ಟೀನೇಜ್ ಅಲ್ಲಿ ಅನ್ಫಾರ್ಚುನೇಟ್ಲಿ ಲಾಟ್ ಆಫ್ ಕಿಡ್ಸ್ ಗೆಟ್ ಇನ್ ಟು ಸ್ಮೋಕಿಂಗ್. ಸ್ಮೋಕಿಂಗ್ ನ ಯಾವತ್ತೂ ಶುರು ಮಾಡಬಾರ್ದು, ಯಾವ ವಯಸ್ಸುನು ಒಳ್ಳೇದಲ್ಲ ಶುರು ಮಾಡೋದಕ್ಕೆ. ವಿ ಶುಡ್ ನೆವರ್ ಸ್ಟಾರ್ಟ್ ಸ್ಮೋಕಿಂಗ್. ಸೊ ರಿಲೇಟೆಡ್ ಕ್ವೆಶನ್, PUC ಅಲ್ಲಿ ಎಷ್ಟು ಟೈಮ್ ಓದ್ತಾ ಇದ್ರಿ ಅಂತ. ಐ ಥಿಂಕ್ ಐ ವಿಲ್ ಪ್ಲೇಸ್ ಇಟ್ ಇನ್ ಎ ಡಿಫರೆಂಟ್ ವೇ. ಬರೀ ಓದ್ರೆ ಏನೇನ್ ಕಾಯಿಲೆ ಬರುತ್ತೆ ಸರ್? ಬರೀ ಓದ್ಕೊಂಡು ಏನು ಆಟ ಆಡದೆ, ಏನು ಎಕ್ಸರ್ಸೈಸ್ ಮಾಡದೆ ಇದ್ರೆ ಎಲ್ಲಾ ತರ ಕಾಯಿಲೆನೂ ಬರ್ಬೋದು. ಸಮ್ ಸ್ಪೋರ್ಟ್ಸ್, ಸಮ್ ಕ್ರಿಕೆಟ್ ಇರ್ಬೋದು, ಬ್ಯಾಡ್ಮಿಂಟನ್ ಇರ್ಬೋದು,
ಜಸ್ಟ್ ಜಾಗಿಂಗ್ ಇರ್ಬೋದು, ಎಕ್ಸರ್ಸೈಸ್ ಇರ್ಬೋದು, ಏನೋ ಒಂದು ಎಕ್ಸರ್ಸೈಸ್ ಅಟ್ಲೀಸ್ಟ್ ಒಂದು half an hour to 45 minutes per day ಇರಬೇಕು. Even to take your mind off studies and stress also, it becomes important. ಮೂವೀಸ್ ನೋಡೋದಿರ್ಬೋದು, ಮ್ಯೂಸಿಕ್ ಇರ್ಬೋದು, ಕೇಳೋದು ಅಥವಾ ಹಾಡೋದಿರ್ಬೋದು, ಯು ಶುಡ್ ಹ್ಯಾವ್ ಸಮ್ ಹಾಬೀಸ್ ಫಾರ್ ವಿಚ್ ಯು ಶುಡ್ ಸ್ಪೆಂಡ್ ಸಮ್ ಟೈಮ್. ಯಾಕೆಂದ್ರೆ ದೀಸ್ ಥಿಂಗ್ಸ್ ವಿಲ್ ಹೆಲ್ಪ್ ಯು ಡಿ-ಸ್ಟ್ರೆಸ್, ದೀಸ್ ಥಿಂಗ್ಸ್ ವಿಲ್ ಹೆಲ್ಪ್ ಯು ಟು ಟೇಕ್ ಯುವರ್ ಮೈಂಡ್ ಆಫ್. ಓದೋದಿರ್ಬೋದು, ಬುಕ್ಸ್ ಓದೋ ಅಭ್ಯಾಸ ಇದ್ರೆ ಬಹಳ ಒಳ್ಳೇದು. ಅಪಾರ್ಟ್ ಫ್ರಮ್ ಯುವರ್ ಕರಿಕ್ಯುಲರ್ ಥಿಂಗ್ಸ್, ನಾವೆಲ್ಸ್ ಇರ್ಬೋದು, ಬೇರೆ ಬೇರೆ ತರದ ಬುಕ್ಸ್ ಇರ್ಬೋದು, ಯು ಶುಡ್ ರೀಡ್. ನೀವು ಓದಿದಷ್ಟು ಯು ವಿಲ್ ಗೇನ್ ಮೋರ್ ನಾಲೆಜ್. ರೀಡಿಂಗ್ ಇಸ್ ಅ ವೆರಿ ಗುಡ್ ಹಾಬಿ, ಯು ಶುಡ್ ಕಲ್ಟಿವೇಟ್ ಫ್ರಮ್ ಅರ್ಲಿ ಏಜಸ್. ಫಿಸಿಕಲ್ ಆಕ್ಟಿವಿಟಿ ಯಾವ್ದಾದ್ರೂ ಒಂದ್ ಇರ್ಲೇಬೇಕು. ಸೈಕ್ಲಿಂಗ್, ರನ್ನಿಂಗ್, ಜಾಗಿಂಗ್, ಪ್ಲೇಯಿಂಗ್ ಸಮಥಿಂಗ್. ಯು ಮೇ ನಾಟ್ ಬಿ ದ ಬೆಸ್ಟ್ ಕ್ರಿಕೆಟ್ ಪ್ಲೇಯರ್ ಇನ್ ಯುವರ್ ಸ್ಟ್ರೀಟ್, ಬಟ್ ಏನೋ ಒಂದು ಹೋಗಿ ಆಡ್ಬೇಕು, ಒಂದು ಬಾಲ್ ಎಸಿಬೇಕು, ಬ್ಯಾಟ್ ಬೀಸ್ಬೇಕು. ಏನು ಎಕ್ಸರ್ಸೈಸ್ ಮಾಡದೆ ಕೂತ್ಕೊಂಡಿದ್ರೆ ಎಲ್ಲ ಕಾಯಿಲೆನೂ ಬರುತ್ತೆ. ಡ್ಯೂರೇಷನ್ ಆಫ್ ಸ್ಟಡಿಂಗ್ ಇಟ್ ಇಸ್ ವೇರಿಯಬಲ್. Some people may be able to do with 4 hours, some people may need 6 hours per day. Nanu on an average maybe I used to study around second PUC nalli it was more, maybe around 4 to 5 hours per day, sometimes 6 hours. So but some people may be able to do with less also. Correct. In my case, I don't think I studied that much. But what I can say like you is at age 40, what matters is balanced life. ನೀವು ಓಲ್ಡ್ ಆಗ್ತಿದ್ದಂಗೆ ನೀವು ಯೋಚನೆ ಮಾಡಲ್ಲ, ಅಯ್ಯೋ ನಾನು ಅವಾಗ ಓದ್ಬೇಕಿತ್ತು, ಮೇ ಬಿ ಟು ಸಮ್ ಎಕ್ಸ್ಟೆಂಟ್. ಬಟ್ ವಾಟ್ ಯುಲ್ ಶ್ಯೂರ್ಲಿ ರಿಮೆಂಬರ್ ಇಸ್, ಅವಾಗ ಎಕ್ಸರ್ಸೈಸ್ ಮಾಡ್ಬೇಕಿತ್ತು, ಅವಾಗ ತಿನ್ಬೇಕಿತ್ತು, ಅವಾಗ ಆಟ ಆಡ್ಬೇಕಿತ್ತು, ಅವಾಗೆಲ್ಲ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೈತೆ ಅಂತ ಆ ಥರ. It is very, very important. I think it's a very important lesson for all children, including my own son who is listening to this. That earliest is as soon as you realize something, that is when you have to start putting good habits. Most important physically as a parameter I feel is you should be flexible. ನಿಂತ್ಕೊಂಡು ನೆಲ ಮುಟ್ಟಕ್ ಆಗಬೇಕು, ಎಲ್ಲಾ ತರದ ಸ್ಟ್ರೆಚಸ್ ಮಾಡಕ್ ಆಗಬೇಕು, ಹಿಂಗೆ ಬೆನ್ನ ಹಿಂದೆಯಿಂದ 2 ಕೈನು ಹಿಡ್ಕೊಳಕ್ ಆಗಬೇಕು, ಬಾಡಿ ಫ್ಲೆಕ್ಸಿಬಲ್ ಇರಬೇಕು. ಯಾವಾಗ ಫ್ಲೆಕ್ಸಿಬಿಲಿಟಿ ಇರಲ್ವೋ ಎಲ್ಲ ತರ ಕಾಯಿಲೆನೂ ಸ್ಟಾರ್ಟ್ ಆಗುತ್ತೆ. ಐ ಥಿಂಕ್ ದಟ್ ಇಸ್ ಒನ್ ಕ್ರೂಷಿಯಲ್ ಪ್ಯಾರಾಮೀಟರ್. ಎವ್ರಿಬಡಿ ಶುಡ್ ಚೆಕ್ ಯುವರ್ ಸೆಲ್ಫ್ ಹೌ ಫ್ಲೆಕ್ಸಿಬಲ್ ಯು ಆರ್ ಅಂತ. ಯು ಮೇ ನಾಟ್ ಬಿ ಅ ಬಿಗ್ ಬಾಡಿ ಬಿಲ್ಡರ್, ಮಸಲ್ಸ್ ಇಲ್ಲದೆ ಇರ್ಬೋದು, ಆರ್ನಾಲ್ಡ್ ತರ, ಬಟ್ ಫ್ಲೆಕ್ಸಿಬಿಲಿಟಿ ಇಸ್ ವೆರಿ ಇಂಪಾರ್ಟೆಂಟ್. Correct. Any final thoughts, sir? Thanks for attending this. Yeah, I was as happy as anybody to attend this talk and to give my experience, whatever it is about the field. Medical field is a very, very important field. I think more people who are more committed, who are more patient, and who are more intelligent, and people who have more knowledge to enter. But you should have the right attitude and mindset to get into it. It is a long-term process. ಈಗ ಮೆಡಿಕಲ್ ಒಳಗೆ ಒಂದ್ಸಲ ಎಂಟರ್ ಆದ್ಮೇಲೆ ಯು ಕ್ಯಾನ್ ಡೂ ಟೂ ಮೆನಿ ಥಿಂಗ್ಸ್. ನಾನು ಹೇಳಿದಾಗ ಒಂದು 4-5 ತರ ಆಪ್ಷನ್ಸ್ ಇರುತ್ತೆ ಮೆಡಿಸಿನ್ ಬಂದ್ಮೇಲೆ. ವೆರಸ್ ನೀವು ಇಂಜಿನಿಯರಿಂಗ್ ಹೋದ್ರೆ ಅದಾದ್ಮೇಲೆ ನೀವು ಏನ್ ಬೇಕಾದ್ರೂ ಮಾಡ್ಬೋದು. ಮೆಡಿಕಲ್ ಅಲ್ಲಿ ಒಂದ್ಸಲ ಬಂದ್ಮೇಲೆ ಯು ವಿಲ್ ಬಿಕಮ್ ಲಿಟಲ್ ಮೋರ್ ಲಿಮಿಟೆಡ್ ಇನ್ ಯುವರ್ ಸ್ಟ್ರೀಮ್ ಚಾಯ್ಸ್. ಸೊ ಮೊದಲೇ ಚೆನ್ನಾಗಿ ಯೋಚನೆ ಮಾಡಿ ಬರಬೇಕು. ಬಟ್ ಒನ್ಸ್ ಯು ಎಂಟರ್, ಒನ್ಸ್ ಯು ಗಿವ್ ಯುವರ್ ಹಾರ್ಡ್ ವರ್ಕ್, ಒನ್ಸ್ ಯು ಡೂ ವೆಲ್, you will enjoy the profession. And I think more sensible people, more people who are committed and good people should enter the profession, because we will always need good doctors, we will always need good surgeons, we will always need good specialists in different areas, even health administrators for that matter. We need, for example, trained people getting into health administration posts can improve the overall condition. More people should get into medical research so that we can find out new cures, new drugs, new treatments. It is a beautiful profession to be in, but make sure that your attitude and your skill set and your communication and all kinds of things suit the profession. It is not something you get into with the idea of making money. It is not an easy branch. It is a tough branch, but it has its own pluses, as I told, and I wish you all the very best.